ದಿಗಂಬರತೆ ಏನೈತಲ್ಲ ಇದು ಬಹಳ ಬಹಳ ದೊಡ್ಡದು. ಇದು ಯಾವುದರಿಂದ ಸಾಧನೆ ಆಗತ್ತೆ ಅಂತ ಹೇಳಿದ್ರೆ, ಮನುಷ್ಯ ಸಾತ್ವಿಕ ಆಹಾರವನ್ನು ಸೇವಿಸ್ಬೇಕು. ನಮ್ಮ ಹಲ್ಲಿನ ಶೆಟ್ ಐತಲ್ಲ, ತಾಮಸ ಆಹಾರ ಶೆಟ್ ಆಗಿಲ್ಲ, ಸಾತ್ವಿಕ ಆಹಾರ, ಮಿತ ಆಹಾರ. ಎರಡನೇದು ಕಡಿಮೆ ಮಾತಾಡಬೇಕು. ಮಾತಿನಿಂದ ನಗೆ, ಮಾತಿನಿಂದ ಬಗ್ಗೆ, ಲೋಕಕ್ಕೆ ಮಾತೇ ಮಾಡಿದ್ದ ಸಭೆ. ನುಡಿದರೆ ಲಿಂಗ ಮೇಚಿ ಹೌದೌದು ಎನ್ನಬೇಕು, ನುಡಿಗಳ ಗಾಡಿಗೆ ನಡೆಯದಿದ್ದರೆ ಕೂಡಲ ಸಂಗಮ ಎಂತು ಮೆಚ್ಚನಯ್ಯ ಅಂತ ಹೇಳ್ತಾರೆ. ನಾವು ಇಲ್ಲೇನು ಕೂತ್ಕೊಂಡಿವಲ್ಲ, ಒಂದೆರಡು ವಿಚಾರ ಮಾಡೋಣ. ಕಡಿಮೆ ಸಾಧ್ಯದಷ್ಟು ಎಷ್ಟು ಸಾಧ್ಯಕತಿ, ಅದು ಈ ವಯಸ್ಸಿನೊಳಗೆ ಭಾಳ ಸಾತ್ವಿಕವಾದಂಥ ಆಹಾರ. ಎರಡನೇದು ಕಡಿಮೆ ಮಾತಾಡಬೇಕು. ಮೂರನೇದು ಚಲೋದನ್ನು ಕೇಳಬೇಕು. ಚಲೋದನ್ನು ಕೇಳ್ಬೇಕಾದ್ರೆ ದೇವರು ಎರಡು ಕಿವಿ ಕೊಟ್ಟನ, ಬಾಯಿ ಒಂದೇ ಕೊಟ್ಟ. ಇನ್ನು ಇದ್ರ ಕಣ್ಣು ಏನೈತಲ್ಲ, ಯಾವುದು ನನಗೆ ಸಂಬಂಧಪಟ್ಟಿದ್ದು ಅದನ್ನು ಆಸೆ ಪಡಬೇಕು. ನನಗೆ ಸಂಬಂಧ ಇಲ್ಲದನ್ನು ಆಸೆ ಪಡಬಾರ್ದು. ಅದಕ್ಕೆ ಅಲ್ಲಂ ಪ್ರಭುಗಳು ಮುಂದುವರೆದು ಹೇಳಿದ್ರು, ನೋಡುವ ಕಣ್ಣುಗಳ ಮೇಲೆ ಕಲ್ತಾನೆ. ಇವತ್ತು ನಾವು ಬಂದ ಮೇಲೆ, ಇವತ್ತು ನಮ್ಮ ಹಿರಿಯರು ಕೊಡ್ತಾರೆ, ಅವ್ರಿಗೆ ನಾವು ಭಾಳ ಗೌರವ ಕೊಡ್ಬೇಕು. ಅವ್ರಿಗೆ ನಮಸ್ಕಾರ ಮಾಡೋದು ಹೋಗ್ಬಾರ್ದು ನಾವು. ಯಾಕಂದ್ರೆ ಅವರೆಲ್ಲ ಭಾಳ ಓದ್ಯಾರ. ಹಿರಿಯರಿಗೆ ನಮ್ಮ ಸಂಪತ್ತು ಯಾವ್ದಂತ ಕೇಳಿ ನಮ್ಮ ಹಿರಿಯರು, ಅವ್ರು ಭಾಳ ಓದ್ಯಾರ. ಈ ಮೊಬೈಲ್ ಬಂದಮೇಲೆ, ಟಿ ವಿ ಬಂದಮೇಲೆ ನಾವು ಮಕ್ಕಳಿಗೆ ಓದ್ಸಕ್ಕೆ ಹಚ್ಚೋದು ಒಂದು ದೊಡ್ಡ ಸಾಧನೆ ಆಗೈತೆ. ನೋಡುವ ಕಣ್ಣುಗಳ ಮೇಲೆ ಕತ್ತಲೆ, ಕೇಳುವ ಕಿವಿಗಳ ಮೇಲೆ ಕತ್ತಲೆ, ಆಡುವ ನಾಡಿಗೆಯ ಮೇಲೆ ಕತ್ತಲೆ, ಮಾಡುವ ವಿಚಾರದ ಮೇಲೆ ಕತ್ತಲೆ, ಮುಟ್ಟುವ ಹಸ್ತಂಗಗಳ ಮೇಲೆ ಕತ್ತಲೆ, ನಡೆಯುವ ಕಾಲುಗಳ ಮೇಲೆ ಕತ್ತಲೆ. ಕತ್ತಲೆ ಎಂಬುದು ಹತ್ತಲೆ, ಗುಹೇಶ್ವರ ಎಂಬುದು ಇರ್ತಲೆ. ನೋಡೋದನ್ನು ನೋಡ್ಬೇಕು. ನಾವೆಲ್ಲ ಭಾಳ ಅಧ್ಯಯನಶೀಲರಾಗಬೇಕು. ನಾನು ಇಲ್ಲಿ ಹಿರಿಯರಿಗೆ ಆಗಾಗ ಒಂದು ವಿನಮ್ರ ಏನಂತ ಹೇಳಿದ್ರೆ, ನಮ್ಮ ಹಿರಿಯರಿಗೆ ಭಾಳ ದಿನ ಬದುಕಬೇಕು, ಆರೋಗ್ಯಕರ ಬದುಕಬೇಕು. ಹಾಡ್ಯಾಗ ಕರಡಿ ಸರ್, ನೀವು ಭಾಳ ಆರೋಗ್ಯಕರ ಬದುಕಬೇಕು. ಬಿಸಿನೀರು ಕುಡ್ರಿ ದಯಮಾಡಿ, 2 ಹೊತ್ತು ಮುಂಜಾನೆ ಸಾಯಂಕಾಲ. ಸಾಧ್ಯ ಆದ್ರೆ ಈಗ ಮೆಂತ್ಯ ಪೌಡ್ರು ತಗೋರಿ ಬಸಣ್ಣರ. ಶುಗರಿಗೆ ಭಾಳ ಕಂಟ್ರೋಲ್ ಮೆಂತ್ಯ ಪೌಡರ್. ನಾನು ಅನುಭವಿಸಿ ಕೇಳಕತ್ತೀನಿ. ಸಾಧ್ಯ ಆದ್ರೆ ರಾತ್ರಿ ಒಂದಿಷ್ಟು ಬೆಂಡಿಕಾಯಿ ಬೇಯಿಸಕ್ಕೆ ಕೊರಲು ಒಂದು ದೊಡ್ಡ ಹೊಟ್ಟೆದಾಗ ಹಾಕಿ, ಇದು ವೈಜ್ಞಾನಿಕ ಹೇಳಕತ್ತೀನಿ, ನಾನು ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ. ನಾನು ಸತ್ಯವನ್ನೇ ಮಾತಾಡುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನಿಲ್ಲ. ಸುಳ್ಳನ್ನು ಮಾತಾಡುವ ಅವಶ್ಯಕತೆಯೂ ನನಗಿಲ್ಲ. ಬೆಂಡಿಕಾಯಿ ಸ್ವಲ್ಪ ತುಂಬ ತೆಗೆದು ಊತಕ್ಕೆ ಹೆಚ್ಚಿ ತಾಯಿಯಂದಿಗೆ ಹೇಳಿ ಒಂದು ರಾತ್ರಿ ನೀರಾಗಿ ನೆನಕಿಟ್ಟು ರಾತ್ರಿ ಒಂದು ಕುಡಿದು ಬೆಳಿಗ್ಗೆ ಒಂದು 2 ಸಲ ಅದು ನೀರು ಕುಡಿದ್ರೆ ನಿಮಗೆ ಶುಗರ್ ಕಡಿಮೆ ಆಗ್ತದೆ, ಬಿ ಪಿ ತನ್ನಿಂದ ಕಡಿಮೆ ಆಗತ್ತೆ. ನೀವು ಇನ್ನೊಂದಿಷ್ಟು ದಿನ ಬದುಕ್ತೀವಿ. ದವಾಖಾನೆ ಹೋಗೋದು ಬೇಡ. ಯಾರು ಇಂಥ ಪ್ರೋಪಸ್ ಕ್ಲಬ್ನೊಳಗೆ ಇಟ್ಕೊಂಡು ಅನುಸಂಧಾನ ಅಂತ ಕರಿತೀವಿ. ಇದು ಕ್ಲಾಸ್ ರೂಮ್ ಅಲ್ಲ, ಉಪನ್ಯಾಸ ಅಲ್ಲ. ಉಪನ್ಯಾಸ ಅಂತ ಅಂತಾರೆ ಸರ್ ಹಿರಿಯರು. ಉಪನ್ಯಾಸ ಅಂದ್ರೆ ಒಂದು 4 ಬೋರ್ಡ್ ಇರ್ತಾವೆ, ಒಂದು ಸಿಲೆಬಸ್ ಇರ್ತದೆ. ಆಗಲ್ಲಿ ಅನುಸಂಧಾನ. ಹಿರಿಯರಿಗೆ ವಿನಮ್ರವಾಗಿ ನಾವು ದೊಡ್ಡಪ್ಪರ ಇರಬೇಕು, ಕಾಕ ಇರಬೇಕು, ಆಡ್ಲಿರಬೇಕು. ಇವ್ರಿಗೆ ನಮ್ದು ಏನಂದ್ರೆ ನಾವೇನು ಬದುಕ್ತೀವಿ ಅನ್ನೋದು ಮುಖ್ಯಲ್ಲ. ಜಗವೆಲ್ಲ ನಗುತ್ತಿರಲಿ, ಜಗದ ಅರಿವೆಲ್ಲ ನಮಗೆ. ನೀವು ಬದುಕ್ತೀವಿ ಅಂದ್ರೆ ಚಲೋದನ್ನು ನೋಡಬೇಕು, ಚಲೋದನ್ನು ತಿನ್ನಬೇಕು. ಮಿತ ಆಹಾರಿಗಳು. ಅದಕ್ಕೆ ಎಲ್ಲ ಪ್ರಭುಗಳು ಹೇಳ್ತಾರೆ, ಚಲೋದನ್ನು ನೋಡ್ರಿ, ಚಲೋದನ್ನು ವಿಚಾರ ಮಾಡ್ರಿ. ಆಲೋಚನೆಗಳ ಹಾಗೆ ಆದರ್ಶಗಳು ನಿರ್ಮಾಣ. ಚಲೋದನ್ನು ಕೇಳ್ರಿ. ಮುಟ್ಟು ಹಸ್ತಂಗಗಳು ಕಾಯ್ದಕ್ಕೆ ಭಾಳ ಮಹತ್ವ ಕೊಡ್ತದೆ ನಮ್ದು ಶೈವ ಲಿಂಗಾಯತ ಧರ್ಮ. ಬಸವಣ್ಣವ್ರು ಅಂದ್ರೆ ಸಮಾಜ, ಅಖಂಡ ಸಮಾಜ. ನಾ ಎದ್ದ ತಕ್ಷಣ ಬಸವಣ್ಣವ್ರು ನೆನೆಸ್ಬೇಕು ಅಂತ ಹೇಳ್ತೇನೆ. ನಾನು ಎಲ್ಲರಿಗೂ ಸಾಧ್ಯ. ಅವರು ಒಂದು ಜಾತಿಗೆ ಸಂಬಂಧಪಟ್ಟವರು, ದಯಮಾಡಿ ಕಾಲು ಮುಂದೆ ಹೇಳ್ತೇನೆ. ಅವರು ಲಿಂಗಾಯತಕ್ಕೆ ಅಷ್ಟಲ್ಲ, ಅಖಂಡ ಬಸವ ಅಂತ ಕೇಳಿದ್ರೆ ಭವ್ಯ ಭೂಮಿಗೆ ಒಬ್ಬ ಆಧಾರವಾಗಿರ್ತಕ್ಕಂಥ ಸಿದ್ಧಾಂತಿಕರು. ಎಲ್ಲ ಧರ್ಮ ದಾಟಿ ಬಂದ ನಂತರ ನಾಥ ಪಂಥವನ್ನು ಹುಟ್ಟಾಕಿದ್ದು ಅವ್ರಿಗೆ ನಾವು ಸಂಗಮ ನಾಥ ಅಂತ ಹೇಳ್ತೀವಿ. ಬಸವಣ್ಣವ್ರು ನಾವು ನೀವಲ್ಲ. ಅಮೇರಿಕಾ, ಇಂಗ್ಲೆಂಡ್ ಒಪ್ಕೊಂಡು ಇವತ್ತು ಥೇಮ್ಸ್ ನದಿ ಮೇಲೆ ಬಸವಣ್ಣವ್ರನ್ನ ಅನಾವರಣಗೊಳಿಸಿದ್ದು. ಇವತ್ತಿನ ನಾಳೆ ವಿಶ್ವಸಂಸ್ಥೆಯ ನ್ಯೂಯಾರ್ಕ್ದೊಳಗೆ ಬಸವಣ್ಣವರು ವಿಶ್ವಸಂಸ್ಥೆಯ ಮಧ್ಯದಲ್ಲಿ ಪ್ರವೇಶ ಮಾಡ್ತಾರೆ. ನಾವು ನೀವು ಹೋರಾಟ ಮಾಡೋದಲ್ಲ, ಅವ್ರ ಸ್ವಂತ ತಾಕತ್ ಮೇಲೆ ಇವತ್ತು ಪ್ರಪಂಚಕ್ಕೆ ಮಾದರಿಯಾಗಿದೆ. ಇಲ್ಲಿ ನಾವು ಈ ಬಸವಣ್ಣ ಅಂದ್ರೆ ಏನಂದ್ರೆ ಭಾಳ ಒಂದು ಒತ್ತು ಕೊಟ್ಟು ಹೇಳಿದಂದ್ರೆ, ಇಲ್ಲಿ ಬಸವಣ್ಣ ಅಂದ್ರೆ ಶೈವ ಬ್ರಾಹ್ಮಣ. ನಾವು ಈ ದೇಹ 4 ಭಾಗ ಮಾಡ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. 4 ಭಾಗದ ದೇಹದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ 4 ಭಾಗ. ಇವು 4 ಒಂದು ಬಿಟ್ಟು ಒಂದು ಇದ್ರ ಬೆಲೆ ಇಲ್ಲ. ಒಂದು ಅಷ್ಟು ಅಖಂಡ. ಇದಕ್ಕೆ ಬಿಟ್ಟು ಸಮಾಜದೊಳಗೆ ಯಾರನ್ನೂ ಧಿಕ್ಕರಿಸುವ ಅವಶ್ಯಕತೆ ಇಲ್ಲ.
ಬ್ರಾಹ್ಮಣರಲ್ಲಿ ಅವ್ರು ನಮ್ಮ ವಿರೋಧ ಮಾಡಿ ಹಂಗೇನು ಅನ್ಬಾರ್ದು, ಯಾರಿಗೆ ಅನ್ನೋ ಅವಶ್ಯಕತೆ ಇಲ್ಲ. ಭಾಳ ಅರ್ಥ ಮಾಡ್ಕೊಂಡು ಮನು ಹಂಗಿದ್ದ, ಮನುಕ್ಕಿಂತ ಪೂರ್ವದಲ್ಲೂ ಇಲ್ಲಿ ಜಾತಿ ವ್ಯವಸ್ಥೆ ಇದೆ. ಎಲ್ಲಿ ಅಂಧಕಾರ ಇರ್ತತಿ ಅಲ್ಲಿ ಮೂಢನಂಬಿಕೆಗಳು ಭಾಳ ಇರ್ತವೆ. ಎಲ್ಲಿ ಅಧ್ಯಯನ ಸೇರಿದಾಗಿಲ್ಲ ಸಮಾಜ ಅನೇಕ ಸಮಸ್ಯೆಗಳಿಗೆ ಒಳಗಾಗ. ಬಸವಣ್ಣ ಅಂದ್ರೆ ಬ್ರಾಹ್ಮಣ ಶೈವ, ಬಸವಣ್ಣ ಅಂದ್ರೆ ಕಳಚೂರಿ ಆಸ್ಥಾನದಲ್ಲಿ ವಿಜ್ಜಳನ ಮಂತ್ರಿ ಆಗಿದ್ದ ಕ್ಷತ್ರಿಯ. ಬಸವಣ್ಣ ಅಂದ್ರೆ ನಾಡನ್ನ ಕಾಪಾಡ್ತಕ್ಕಂಥ ಒಬ್ಬ ಮಂತ್ರಿ, ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಬಸವಣ್ಣನಷ್ಟು ಜಗತ್ತಿಗೆ ಕಾಯಕ ಹೊಟ್ಟಿಯ ಬಗ್ಗೆ ಚಿಂತೆ ಮಾಡಿದವರು ಎಲ್ಲ, ಅದಕ್ಕೆ ಕಾಯಕವೇ ಕೈಲಾಸ ಮಾಡ್ತಾರೆ. ಬಸವಣ್ಣವರಷ್ಟು ಶೂದ್ರರನ್ನ ಪ್ರೀತಿ ಮಾಡಿದವರು ಜಗತ್ತಿನಲ್ಲಿ ಯಾರಿಲ್ಲ. ನಾವೆಲ್ಲರೂ ಶೂದ್ರ, ನಾವೆಲ್ಲರೂ ಲಿಂಗಾಯತ ಶೂದ್ರ. ನಮ್ಗೆ ಎಂದೂ ಒಪ್ಕೊಂಡಿಲ್ಲ ಈ ಸಮಾಜ. ನಮಗೆ ಒಪ್ಕೊಂಡು ಹಾಗೆ ಲಿಂಗ ಕಟ್ಟಿ ವಿಭೂತಿ ಆಚಾರ ಅರಿವು ಅನುಭವವನ್ನು ನೀಡಿ ರುದ್ರಾಕ್ಷಿ ಕಟ್ಟಿ ಧೂಪ ದೀಪಗಳನ್ನು ಬೆಳಗ್ಗೆ ನನ್ನನ್ನು ನಾನು ದೇವಾಲಯದಿಂದ ತಿಳಿಸಿಕೊಟ್ಟವರು ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಿಕೊಟ್ಟು ಲಿಂಗಾಯತರಂದ್ರೆ ಲಿಂಗ ತಾರತಮ್ಯ ಇಲ್ಲದವರು. ಲಿಂಗಾಯತರಂದ್ರೆ ಬೀತನ ಮಾಡಕ್ಕೆ ಲಿಂಗಾಯತರಲ್ಲ. ಲಿಂಗಾಯತರಂದ್ರೆ ಯಾರಂದ್ರೆ ಲಿಂಗ ತಾರತಮ್ಯವಿಲ್ಲದೆ ಸಮ ಸಮಾಜವನ್ನು ಮಾಡ್ಕೊಂಡು ಅಖಂಡ ಸಮಾಜವನ್ನು ಒಂದು ಊರೊಳಗೆ ಇವತ್ತಿಗೆ ನೀವು ಹೋಗಿ ಲಿಂಗಾಯತರಂದ್ರೆ ಎಲ್ಲರಿಗೂ ಇಡೇವರೆಗೆ ಬೇಕಾಗಿರ್ತಾರೆ. ಎಲ್ಲ ಕಮ್ಯುನಿಟಿಯವರು ಮುಸ್ಲಿಮರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಎಲ್ಲ ಕಮ್ಯುನಿಟಿಯರು ಅವ್ರ ಕಮಲದೊಳಗೆ ದುಡಿತಿರ್ತಾರೆ. ಲಿಂಗಾಯತರಿಗೆ ಜಾತಿ ಇಲ್ಲ, ಅಖಂಡ ಸಮಾಜವೇ ನಮ್ಮದು. ಅದಕ್ಕೆ ಶೂದ್ರನ್ನ ಅತಿ ಹೆಚ್ಚು ಪ್ರೀತಿಸ್ತವ್ರು ಯಾರು ಅಂತ ಕೇಳಿದ್ರೆ ಬಸವಣ್ಣವರು. ಆ ಬಸವಣ್ಣ ಅಂತ ಕೇಳಿದ್ರೆ ಬಸವಣ್ಣವ್ರು ನೆನೆಸೋದ್ರಿಂದ ಇದು ಬ್ರಾಹ್ಮಣ, ಬಸವಣ್ಣವರ ಕ್ಷತ್ರಿಯ, ಬಸವಣ್ಣವರ ವೈಶ್ಯ, ಬಸವಣ್ಣವರ ಶೂದ್ರ. ನಮ್ಮ ಪ್ರೀತಿ ಯಾರ ಕಡೆ ಇರಬೇಕಂದ್ರೆ ಶೋಷಿತ ವರ್ಗದವ್ರ ಕಡೆ ನಮ್ಮ ಪ್ರೀತಿ. ಬಸವ ಕಲ್ಯಾಣದೊಳಗೆ ಬ್ರಾಹ್ಮಣರ ಓಣಿ ಒಳಗೆ ಅನುಭವ ಮಂಟಪದಲ್ಲಿ ನಡೆದಿದ್ದೀವಿ. ಬಸವ ಕಾಲದಲ್ಲಿ ನಡೆದಂಥ ಒಂದು ಉದಾಹರಣೆ. ಬಸವ ಕಲ್ಯಾಣದಲ್ಲಿ ಬ್ರಾಹ್ಮಣರ ಓಣಿ ಒಳಗೆ ಅಂದಿನ ಕಾಲದೊಳಗೆ ಸಂಬೋಳಿ ನಾಗದೇವ ಅಂತಿದ್ರು ವಚನಕಾರ. ಶೂದ್ರ ಅವ್ರನ್ನ ಯಾರೂ ಮುಟ್ಟಿಸ್ಕೊಂತಿದ್ದೀವಿ. ಒಂದು ಕಾಲ ಹೇಗಿತ್ತಂದ್ರೆ ನನ್ನ ಹಿರಿಯರೇ, ನನ್ನ ಗೌರವಾನ್ವಿತ ತಂದಿ ಪಿತೃ ಸಮಾನರೇ, ಉಗುಳಿದ್ರೆ ಗಡಿಗೆ ಕಟ್ಕೋಬೇಕು, ಹೆಜ್ಜೆ ಮುಳ್ಳಾದ್ರೆ ಬೇವಿನ ಸೊಪ್ಪು ಕಟ್ಕೋಬೇಕು, ಯಾರನ್ನ ಮುಟ್ಟಿಸ್ಕೊಳ್ಳೋ ಹಾಗೂ ಇಲ್ಲ, ಯಾರು ಓಣಿ ಒಳಗೆ ನಾವು ಅಡ್ಡಾಡೋದಂಥ ಸ್ಥಿತಿ ನಮಗಿತ್ತು ಅಂದ್ರೆ. ಸಂಬೋಳಿ ನಾಗದೇವನಿಗೆ ಅಂದಿನ ಕಾಲದೊಳಗೆ ಕಣ್ಣು ಕಾಣಿಸ್ತಾ ಇಲ್ಲ. ಬಸವ ಕಲ್ಯಾಣದ ಬ್ರಾಹ್ಮಣರ ಓಣಿ ಒಳಗೆ ಪ್ರವೇಶ ಮಾಡಿದ್ದಾರೆ. ಅಂದಿನ ಬ್ರಾಹ್ಮಣರು ಎಷ್ಟು ಔನ್ನತ್ಯ ಮಟ್ಟದಲ್ಲಿ, ಎಷ್ಟು ಬುದ್ಧಿಮತ್ತೆಯುಳ್ಳವರು, ಎಷ್ಟು ನಮ್ಮನ್ನು ತಿರಸ್ಕರಿಸಲ್ಪಟ್ಟವರು ಅಂತ ಕೇಳಿದ್ರೆ, ಆ ಕಣ್ಣಿಲ್ಲಾರ್ದಂಥ ಸಂಬೋಳಿ ನಾಗದೇವನಿಗೆ ಅಜ್ಞಾನಿಗಳು ಸಾಕಷ್ಟು ಕಲ್ಲು ಹೋಗಿದ್ದಾರೆ. ತಲೆ ಹೊಡಿತು, ಕಣ್ಣೀರು ಕಟ್ಟಾತು, ಮೂಗು ಸೋರ್ಲಿಕ್ಕತ್ತು, ಮೈ ತುಂಬ ಕಲ್ಲು. ಆ ಕಲ್ಲಿನ ಸಪ್ಪಳ ಕೇಳ್ಕೊಂಡು ಬ್ರಾಹ್ಮಣರ ಓಣಿಯಲ್ಲಿರ್ತಕ್ಕಂಥ ಬಸವಣ್ಣ ಎದುರು ಸಪ್ಪಳಿಗಂತ ಹೊರಗೆ ಬಂದು ನೋಡಿದ್ರೆ ಬ್ರಾಹ್ಮಣರಷ್ಟು ನಮ್ಮ ಓಣಿಯೊಳಗೆ ನೀ ದಲಿತ ಎದಕ್ಕೆ ಬಂದಿ ಅಂತ ಹೇಳಿ ಕಲ್ಲು ಹೋಗ್ಯಾಕತ್ತಾರ. ಓಡ್ಕೊಂಡು ಹೋಗಿ ಬಸವಣ್ಣವ್ರು ಅದನ್ನೆಲ್ಲ ತಡೆ ಹಿಡಿದು ಒಂದು ವಸ್ತ್ರ ತಗೊಂಡು ಸಂಬೋಳಿ ನಾಗದೇವನಿಗೆ ಹತ್ತಿ ಹಿಡ್ಕೊಂಡಾಗ, ಯಪ್ಪ ಇಲ್ಲಿ ಯಾಕೆ ಬಂದು ನೀನು ನಾಗದೇವ ಬಾ ಅಂತೇಳಿ ಕರ್ಕೊಂಡು ಹೋಗೋದ್ರೊಳಗೆ ಆ ಸಂಬೋಳಿ ನಾಗದೇವ, ಯಪ್ಪ ಬಸವಣ್ಣ ನೀನಾರ ಬಂದು ನಾನು ಉಳಿಸಿದೆಲ್ಲ, ನನ್ನ ಕಣ್ಣು ಒಡೆದ ಹೋಗೈತಪ್ಪ, ನನ್ನ ಮೂಗೆಲ್ಲ ಮುರಿದ ಹೋಗೈತಪ್ಪ, ನನ್ನ ಮೈ ತುಂಬ ಕಲ್ಲಿನ ಮಳಿ ಸುರಿದೈತಪ್ಪ, ನಿನಗೂ ಬೀದ್ಗಿತ್ತ ಬಸವಣ್ಣ, ನೀನು ಎದಕ್ಕೆ ಬಂದಿ ಅಂತ ಕೇಳಿದಾಗ ಬಸವಣ್ಣವ್ರು ಕೇಳ್ತಾರೆ, ನಾನಾ ಬಸವಣ್ಣವ್ರು ನಿನಗೆ ಹೆಂಗೆ ಗೊತ್ತಾಯ್ತು ಸಂಬೋಳಿ ನಾಗದೇವ ಅಂತ ಕೇಳಿದಾಗ, ಯಪ್ಪ 12ನೇ ಶತಮಾನದಲ್ಲಿ ನಮ್ಮನ್ನು ಶೂದ್ರ ಕಾಯಲಿಕ್ಕೆ ಬಂದಂಥ ಒಬ್ಬ ಯಾವನಾದರೂ ದೇವ ಸಮಾನವಾದಂಥ ಒಬ್ಬ ಶರಣನನ್ನು ಕಂಡು ಅಂದ್ರೆ ಬಸವಣ್ಣ ನೀನು ಬಿಟ್ಟು ಯಾರೈತಿಯಪ್ಪ, ನನ್ನ ನೀನು ಬಿಟ್ಟು ನಾನು ಬ್ರಾಹ್ಮಣರು ಒಳಗೆ ನಾನು ಯಾರು ಮಾಡ್ತಾರಪ್ಪ, ನನ್ನ ಜೀವ ನೀನು ಉಳಿಸಿದಂತ ಅಂದಾಗ ಬಸವಣ್ಣವ್ರು ಸ್ವತಃ ಕರ್ಕೊಂಡು ಹೋಗಿ ನೀಲಾಂಬಿಕೆ ಮತ್ತು ಗಂಗಾಂಬಿಕೆಗೆ ತಾಯಿಗಳಿಗೆ ಒಪ್ಪಿಸಿ ಅವನ್ನೆಲ್ಲ ಮಲಾಮನ್ನು ಹಚ್ಚಿ, ಅವತ್ತು ಗಿಡಮೂಲಿಕೆಗಳಿತ್ತು ಹಚ್ಚಿ ನಾಗದೇವನನ್ನು ಆರಾಮ ಮಾಡಿ ಮನೆಗೆ ಕಳಿಸ್ತಕ್ಕಂಥ ಅಂದ್ರೆ ಶೂದ್ರನನ್ನು ಪ್ರೀತಿಸ್ತಕ್ಕಂಥ ಈ ಗೋಲೋಕದ ದೊರೆ ಒಬ್ಬರು ಯಾರಾದರೂ ಶರಣರಿದ್ದಂದ್ರೆ ಬಸವಾದಿ ಶರಣ. ಎರಡನೇ ತಾಯಿ ಮಹತ್ವ ಭಾಳ ಕೊಟ್ಟರು. ಒಮ್ಮೆ ನೂಲಿ ಚಂದಯ್ಯ, ನೂಲಿ ಅಂದ್ರೆ ನೂಲು, ಆ ಗಿಡವನ್ನು ಸೆಣಬಿನ ಗಿಡವನ್ನು ತಂದು ಅಥವಾ ದೊಡ್ಡ ದೊಡ್ಡ ಡಬ್ಬಗಳಿಗೆ ತಂದು ಅದರೊಳಗೆ ಇರ್ತಕ್ಕಂಥ ದಾರ ತೆಗಿಯಂಥ ನೂಲಿ ಚಂದಯ್ಯ. ನೂಲಿ ಚಂದಯ್ಯ ಶರಣ ಕಾಯ್ದಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂತ ಕೇಳಿದ್ರೆ ಇದು ನಡೆದಕ್ಕೇನಿಲ್ಲ ಬೇರೆ.
ನೂಲಿ ಚಂದಾಗಿ ಒಂದಿನ ಡೋಣಿ ಒಳಗೆ ಅವೆಲ್ಲ ಸಣಬಿನ ಗಿಡ ಹಾಕಿದ್ದ, ಕಳ್ಯಾಕ ಹಾಕಿದ್ದ. ಹಿಂಗೆ ಆ ಸಣಬಿನ ಗಿಡ ಹಾಕಿ ಸಣಬು ಹಿಂಗೆಲ್ಲ ಕೈ ಆಡಿಸೋದ್ರೊಳಗೆ ನೀರು ಮುಟ್ಟೈತೆ ಅನ್ನೋದು ಹಿಂಗೆ ಕೈ ಆಡಿಸೋಳಗೆ ಎದಿ ಮ್ಯಾಗ ಕಟ್ಕೊಂಡಂಥ ಒಂದು ಅರಬಿ ಒಳಗಿರ್ತಕ್ಕಂಥ ಲಿಂಗ ನೀರೊಳಗೆ ಬಿತ್ತು. ನೀರೊಳಗೆ ಬಿಟ್ಬಿಡ್ತು. ಆ ನೂಲಿ ಚಂದ ಭಾಳ ಆಶ್ಚರ್ಯ ಆಯ್ತು. ನನ್ನ ಕಾಯಕದಲ್ಲಿ ನಿರತನಾದಾಗ ನನ್ನ ಲಿಂಗ ಹೆಂಗೆ ಬಿತ್ತು ಅಂತ ಆಶ್ಚರ್ಯ ಆಯ್ತು. ಇರಲಿ, ಲಿಂಗದೇವ ದೊಡ್ಡ ಹುಡುಕ್ಯಾಡಕ್ಕೆ ಹೋದ್ರೆ ಲಿಂಗದೇವ ಸಿಗಲಿಲ್ಲ. ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಆ ಸಂಬಳಿ ನಾಗದೇವ ಅವನ್ನೆಲ್ಲ ಸಣಬಿದ್ದು ದಾರ ತಗೊಂಡ ಹಿಂಗೆ ಕಲ್ಲಿ ಹೊಡ್ಯಾಕತ್ತಿದ್ದ, ಹೆಗಲ ಮೇಲೆ ಹಾಕೊಳಕತ್ತಿದ್ದ, ಸುಳ್ಳಿ ಸುತ್ತಾಕತ್ತಿದ್ದ. ಸುಳ್ಳಿ ಸುತ್ತಂತ ನಿನ್ನ ಸೊಕ್ಕ ಭಾಳ ಆಯ್ತಿದ್ದೆ. ನಿತ್ಯದಲ್ಲಿ ನಾನು 2 ಹೊತ್ತು ಸ್ನಾನ ಮಾಡಿ ನಿನ್ನ ಸಲ ಪೂಜೆ ಮಾಡ್ತಿದ್ದೆ. ನಿತ್ಯದಲ್ಲಿ ನೀನು ಶಿವಸ್ತುತಿಯನ್ನು ಮಾಡ್ತಿದ್ದೆ, ಯೋಗ ಸಾಧನೆಯೊಳಗಿದ್ದೆ. ನಿನ್ನ ದಿನ ಪೂಜೆ ಮಾಡ್ಕೊಂಡು ನನ್ನ ಕಡೆ ತಪ್ಪಿಸಲ್ಲ, ನೀನು ಹಳ್ಳಿ ನೋಡೋದು ಅಂತೇಳಿ ಲಿಂಗದೇವನನ್ನು ಬಿಟ್ಟು ತನ್ನ ಕಾಯಕದೊಳಗೆ ಸಣಬು ಆ ದಾರ ಮಾಡ್ಕೊಂತ ಅದನ್ನು ಮುಂದೆ ಹೋಗಿ ಮಿಷನಿಗೆ ಹಾಕಿ ಅವ ಹಗ್ಗ ಮಾಡ್ತಕ್ಕಂಥ ನೂಲಿಯ ಚಂದಯ್ಯ ಹಿಂಗೆ ಹೊಂಟಿದ್ದ. ಅಲ್ಲಿರ್ತಕ್ಕಂಥ ಲಿಂಗದೇವ ಡೋಣ್ಯಾಗ ಬಿದ್ದಿದ್ದಲ್ಲ, ಎದ್ದು ಹೊರಗೆ ಬಂದ. ನಿಲ್ಲೋ ಚಂದಯ್ಯ ನಿಲ್ಲು, ನನ್ನ ಯಾಕೆ ಬಿಟ್ಟು ನೀವು ಹೊಂಟಿ? ಚಂದಯ್ಯ ಹೇಳಿದ, ನೋಡು ನಾನು ಕಾಯಕದಲ್ಲಿ ನಿರತನಾಗಿ ನಿನ್ನೆಲ್ಲೂ ಬಿಟ್ಟಿಲ್ಲ. ನಾನು ಲಿಂಗ ಬಿಟ್ಟು ನಾ ಬದುಕಾಕರ ಹೇಳಕತ್ತಿ. ನಿನ್ನ ನಿತ್ಯದಲ್ಲಿ ನಾನು 2 ಹೊತ್ತು ನೀನು ಶಿವೋಗ ಮಾಡಿದ್ರು ನಿನ್ನ ತಪ್ಪಿಸ್ಕೊಂಡು ಕೈ ಸಿಗ್ಲಾರ್ದಂಗೆ ಡೋಣ್ಯಾಗ ಹೋಗ್ಯಲ್ಲ, ನೀ ಎಡ್ಡೆ ಕೂತ ನನ್ನ ಹತ್ರ ಬರಬಾರ್ದು. ಅವ ಯಪ್ಪ ನನ್ನ ತಪ್ಪಾಗೆ ತೊಗೊಂಬರೆ ನೀ ನನ್ನ ಕರ್ಕೊಂಡು ಹಿಂದಿಂದ ಬಂದ. ಮುಂದಲ್ಲಿ ಇವರಿಬ್ರು, ಒಬ್ಬವ ನೂಲಿಯ ಚಂದಯ್ಯ ಹಿಂದೆ ಬರತಕ್ಕಂಥ ಲಿಂಗದೇವ, ಇಬ್ಬರು ಲಿಂಗದೇವ ನನ್ನ ಕರ್ಕೊ ಅಂತ ನಾನು ನೂಲಿಯ ಚಂದಯ್ಯ ನಾನು ಬಿಟ್ಟು ಹೋಗಿ ಅಂದಮೇಲೆ ನಿನ್ನ ಸೊಕ್ಕ ಭಾಳ ಐತಿ, ನಿನ್ನ ನಾನು ತಗೊಳ್ಬೇಕು. ಇವರಿಬ್ರು ಹೇಳ್ಕೊಂಡು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ, ಅಂದಿನ ಕಲ್ಯಾಣದೊಳಗೆ ನ್ಯಾಯ ನಿರ್ಣಯವನ್ನು ಮಾಡ್ತಕ್ಕಂಥ ನ್ಯಾಯ ದೇವತಿ ಮಡಿವಾಳ ಮಾಚಿದೇವಾಗಿ ಇಬ್ಬರು ನ್ಯಾಯ ಹೇಳ್ಕೊಂತ ಹೋಗಿ ಬಾಕಿವಾಲ ವಕೀಲರಿದ್ದಂಗೆ ಅವ್ರು ಎಲ್ಲ ನಿರ್ಣಯ ಮಾಡ್ತಿದ್ರು. ಇವರಿಬ್ರು ನ್ಯಾಯ ಹೇಳ್ಕೊಂತ ಹೋಗಿ ನೂಲಿ ಚಂದ ಹೇಳ್ತಾನ, ನೋಡ್ರಿ ಮಡಿವಾಳ ಅಪ್ಪಾರ, ನಾನು ಕಾಯಕದಲ್ಲಿ ನಿರತನಾಗಿದ್ದೀನಿ, ನೀವು ತಪ್ಪಿಸ್ಕೊಂಡು ಡೋಣ್ಯಾಗ ಹೋಗಿ ನಮ್ಮ ಕೈ ಕೊಡ್ತೀವಿ, ನಾನು ಕರ್ಕೊಳ್ದಿಲ್ಲ. ನೂಲಿ ಚಂದ ಇಂಡ್ಯಾ ನೋಡ್ಕೊಂಡು ನನಗೆ ಬ್ಯಾಸ ಆಗಿತ್ತು, ನಾ ಏನು ಹೋಗ್ಬೇಕಂದವಲ್ಲ, ತಪ್ಪಿಸ್ಕೊಂಡು ಏನೋ ಬಿದ್ಕೊಂಡು ನಾನು ನೀರಾಗ ಹೋಗಿನಿ, ಇನ್ನು ಮೇಲೆ ಎಲ್ಲಿ ಹೋಗೋದಿಲ್ಲ, ನೀವು ಕರ್ಕೊ ಅಂತ ನಾವು ಇಬ್ಬರು ಹಿಂಗೆ ನ್ಯಾಯ ಹತ್ತೊಳಗೆ ಮಡಿವಾಳ ಮಾಚಿದೇವ ನಿರ್ಣಯ ಮಾಡಿದ್ರು. ಇಲ್ಲ ನೂಲಿಯ ಚಂದ ಇಲ್ಲವ್ರೆ, ನೀವು ಅವ್ರು ಕರ್ಕೋಬೇಕಾಗತ್ತೆ, ನೀವು ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಇಲ್ಲಿ ಒಂದು ಕೆಲಸ ಮಾಡಿರಿ, ಲಿಂಗ ಪೂಜೆ ಅಂತ ನೀವೇನು ಲಿಂಗದೇವ ಅಂತ ಕರಿತಿಲ್ಲ, ನಿಮ್ಮ ಕೈಯೊಳಗೆ ಒಂದು ಕೆಲಸ ಮಾಡಕ್ಕೆ ನಾಳಿಂದ ನಿಮ್ಮ ಸಹಾಯಕನಾಗಿ ಕೆಲಸ ಮಾಡ್ತಾನಂದಾಗ ಆ ಲಿಂಗದೇವ ಬಂದು ಹಗ್ಗ ವಸಿದು ಹಗ್ಗ ತಿರುಗೋದು ಇವನ್ನೆಲ್ಲ ಮಾಡಾಕತ್ತಾನ. ಒಂದಿನ ಏನಕ್ಕಂತ ಕೇಳಿದ್ರೆ, ನೂಲಿಯ ಚಂದಯ್ಯ 4 ಹಗ್ಗ ಕೊಟ್ಟು 4 ರೂಪಾಯಿಗೆ ಮಾರ್ಕೊಂಡು ಬಾ ಅಂತ ಕಳಿಸ್ತಾನೆ ಮಾರುಕಟ್ಟೆ. ಆ ಲಿಂಗದೇವ ಸಹಾಯಕನಾಗಿರ್ತಕ್ಕಂಥ ಮಾರುಕಟ್ಟೆಗೆ ಹೋಗಿ ಮಾರುಕಟ್ಟೆ ಒಳಗೆ 4 ಹಗ್ಗ ತೊಗೊಂಡು ಮಾರಾಟ ಹಚ್ಚೋದಕ್ಕೆ ಒಬ್ಬ ರೈತನಿಗೆ ಹಿಂಗೆ ಮಡಿ ಆಗಿರ್ತಕ್ಕಂಥ ಎತ್ತು ಎಮ್ಮಿ ಹಗ್ಗ ಎಲ್ಲ ಹೊರಗಿರ್ತಾವೆ. ಬಂದು ನಾವು ಏನು ಮಾಡ್ತಾನಂದ್ರೆ, ಒಂದೊಂದು ರೀತಿ ಮಾರಾಟ ಇರೋದನ್ನ ಒಂದೊಂದು ಆ 4 ಹಗ್ಗವನ್ನು 20 ರೂಪಾಯಿ ಕೊಟ್ಟು ತೊಗೊಂಡಿರ್ತಾರೆ. ಅವಾಗ ಅವನು ಲಿಂಗದೇವ ಬಂದು ನೂಲಿಯ ಚಂದ ಅಪ್ಪ, ನೀವು 4 ಹಗ್ಗ ಕೊಟ್ಟಿದ್ದೀರಿ, 4 ರೂಪಾಯಿ ಬರ್ತಾವ ಅಂತ ನೀವು ಹೇಳಿದ್ರಿ, ರೈತನಿಂದ ಕಡೆಯಿಂದ 20 ರೂಪಾಯಿ ಕೊಟ್ಟು ಹೋಗ್ಬೇಕಪ್ಪ, 4 ರೂಪಾಯಿ ನೀವು ಲಾಭಿಗೆ ತಗೋಬೇಕಪ್ಪ ಅಂತೇಳಿ ನೂಲಿಯ ಚಂದ ಕೊಡಕ್ಕೆ ನೂಲಿಯ ಚಂದ ನಿರತನಾದ ಗುರು ಜಂಗಮನ ನಾನಾದಂತೆ ಬರಿಬೇಕು, ಲಿಂಗವಳ ಹಂಗನಾದ ಬರೀಬೇಕು, ಜಂಗಮನ ಹಂಗನಾದ ಬರೀಬೇಕು. ನನ್ನ ಕಾಯಕ ಬಿಟ್ಟು ಅನ್ಯಾಯವಾಗಿ ಅವಶ್ಯಕತೆಯಿಲ್ಲ. ನೂಲಿಯ ಚಂದ ಈ ನಾಡು ಹೋಗಿ ರೈತರ ಬೇಕಾಗಿ 10 ರೂಪಾಯಿ ವಾಪಸ್ ಕೊಟ್ಟು ಮಾಡ್ತಾರೆ. ಅಂದ್ರೆ ಅಂದಿನ ಕಾಲದೊಳಗೆ ಲಿಂಗ ಮತ್ತು ಕಾಯಕಕ್ಕೆ ಎಷ್ಟು ಬೆಲೆ ಕೊಟ್ಟಿತ್ತು. ಕೊನೆಗೆ ಬಸವಣ್ಣವ್ರ ಹತ್ರ ಹೋಗಿ 16 ರೂಪಾಯಿನ ದಾಸೋಹಕ್ಕೆ ಅನ್ನದಾಸೋಹಕ್ಕೆ ಬಳಸ್ಬೇಕು ಅಂತ. ಈ ಕಥೆ ತಾತ್ಪರ್ಯ ಏನಂತ ಕೇಳಿದ್ರೆ, ಶರಣರ ಕಾಲದಲ್ಲಿ ಕಾಯಕ ಮತ್ತು ಲಿಂಗ ಪೂಜೆಗೆ ಬಹಳ ಬೆಲೆ ಇದೆ. ನಮ್ಗೆ ಒಂದು ಕಾಯಕ ಎದಕ್ಕೆ ಮಾಡಬೇಕು ಸ್ವತ್ತು ನೋಡಿದ್ದೀವಿ. ಅದಕ್ಕೆ ಹೋಗಿ ನೋಡ್ರಿ, ಪೂಜೆ ಕಳೆದಿಗೆ ನಮ್ಮ ಸ್ವತ್ತು ಹೆಂಗೆ ಕಲಿಯೋದು. ಈಗ ಯಾರೋ ಒಬ್ಬರು ನಮ್ಮ ಶಿಕ್ಷಕರು ಶಾಸ್ತ್ರನ್ಯಾಗ ಏನಾಗ ಸ್ವಲ್ಪ ಏನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಹೋಗಿ ಒಂದು ತಾಸಲ್ಲಿ ನೀನು ಪಾಠ ಮಾಡಿ ಅವ್ರು ಹೇಳಿದ ಮಕ್ಕಳ ಜೊತೆಗೆ ದುಡ್ಡಾಡಿ ಬೋರ್ಡ್ ಉಪಯೋಗ ಮಾಡ್ಕೊಂಡು ವಿವಿಧ ವಿಷಯಗಳನ್ನು ಹೇಳೋದ್ರೊಳಗೆ ರಗಡ ಹಾಕೋಬೇಕು. ಸ್ವತ್ತು ಮುಗಿಸಿ ನಮ್ಮ ಶರಣ ಪಟ್ಟ ಒಂದು ದೇವವಾಗಿ ಹೇಳಿದ್ರೆ ಹಾಗೆ
ಮತ್ತು ಕಾಯಕ ಮಾಡೋದ್ರಿಂದ ಆಯುಷ್ಯ ಹೆಚ್ಚಾಗತ್ತೆ. ಅದಕ್ಕೆ ನರೇಂದ್ರ ಮೋದಿ ಅವರು ಕರೆಕೊಟ್ಟಾರೆ, ಭಾರತದ ಏನು 147 ಕೋಟಿ ಜನ ಉದ್ಯೋಗಕ್ಕಾಗಿ ನೌಕರಿಗೆ ಕುತ್ಕೋಬೇಕು, ಒಂದು ದಿನಕ್ಕೆ 4 ಲೌಡ್ ಪರಿವಾರಕ್ಕೆ ನೀವು ದುಡಿಲಿಕ್ಕೆ ಕಲ್ತಿದ್ದಾಗ ನಾವು ಕಲ್ಯಾಣ ರಾಜ್ಯದ ಸೂಪರ್ ಕಂಟ್ರಿ ನಾವು ಮಾಡ್ಬೋದು 2040. ನಮ್ಮಲ್ಲಿ ಇತ್ತೀಚೆಗೆ ನಮ್ಮ ಸರ್ಕಾರಗಳು ಗ್ಯಾರಂಟಿ ತಂದು ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಬಸವಣ್ಣ ಒಂದು ಕಾಲದಲ್ಲಿ ಸಾಂಸ್ಕೃತಿಕ ನಾಯಕರು ಕಾಯಕದ ಅರಿವನ್ನು ಬಸವಣ್ಣ ಕೊಟ್ಟಿಟ್ಟು ನಾವು ಗ್ಯಾರಂಟಿ ಕೊಟ್ಟಾಗ ಹಳ್ಳಿಗಾಡಿನಲ್ಲಿ ದುಡಿಲಿಕ್ಕೆ ಯಾವ ಕಾರ್ಮಿಕರು ಸಿಗ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ನಾವು ಏನು ವಿಚಾರ ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಕಾಯಕ ಮತ್ತು ಪ್ರಾಮಾಣಿಕತನ ಶರಣರು ಕೊಟ್ಟಂತ ನಮ್ಮ ಶರಣರು ಒಂದನೇದು ಜ್ಞಾನವಂತರಾಗಿದ್ರು, ಎರಡನೇದು ಕಾಯಕ ಪ್ರವೃತ್ತಿ ಉಳ್ಳವರಾಗಿತ್ತು. ಅದಕ್ಕೆ ಕಾಯಕ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಇನ್ನು ನಂತರದಲ್ಲಿ ಸಿದ್ಧಾರ್ಥರು ನಾವೇನು ಇವತ್ತು ಹುಬ್ಬಳ್ಳಿ ಒಳಗಿದ್ದೀವಿ ಕೇಳಿಸ್ತಾ ಇದೆ. ಸಿದ್ಧಾರೂಢರು ನಾವೇನು ಸಿದ್ಧಾರೂಢ ಅಂತೀವಿ, ಹುಬ್ಬಳ್ಳಿಗೆ ಇರಾಕ ಒಂದು ಪುಣ್ಯ ಬೇಕು. ಹುಬ್ಬಳ್ಳಿ ಒಳಗೆ ಇರಾಕ ಒಂದು ಪುಣ್ಯ ಬೇಕು. ಭಾಳ ಜನ ಸಿದ್ಧಾರೂಢರು ಅಂದ ತಕ್ಷಣ ನಾವು ಆರೂಢ ತತ್ವವನ್ನು ಒಳಗೊಂಡವ್ರು ಅಂತ ಹೇಳ್ತೀವಿ. ನಾವು ಸಿದ್ಧಾರೂಢರ ಅವತಾರ ನಿಜಕ್ಕೂ ನಾವೆಲ್ಲ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಪ್ರಾತಃ ಕಾಲ ಸಿದ್ಧಾರೂಢರು ಆಲದ ಮರದ ಕೆಳಭಾಗದಲ್ಲಿ ಕುತ್ಕೊಂಡು ಒಟುಗಳಿಗೆ ಪಾಠ ಮಾಡ್ತಾ ಇದ್ರು. ಒಂದು 25 ಜನ ಒಟುಗಳು ಕುತ್ಕೊಂಡಿದ್ರು. ಸಿದ್ಧಾರೂಢರು ಬೆಳಿಗ್ಗೆ ಕೈವಲ್ಯ ಪದ್ಧತಿಯನ್ನು ನಿರಂತರವಾಗಿ ಹೇಳ್ತಿದ್ರು. ಅವರು ಪಾಠ ಮಾಡೋ ಹೊತ್ತಿನೊಳಗೆ ಸಿದ್ಧಾರೂಢರು ಎಂದೂ ಪುಸ್ತಕ ಹಿಡ್ಕೊಂಡವ್ರಲ್ಲ. ಸಿದ್ಧಾರೂಢರು ನಿತ್ಯದಲ್ಲಿ ಲಿಂಗ ಪೂಜೆ ಮತ್ತು ಓಂ ನಮಃ ಶಿವಾಯ. ಇವತ್ತಿಗೆ ನೋಡ್ರಿ, ಸಿದ್ಧಾರೂಢ ಮಠಕ್ಕೆ ಹೋದ್ರೆ ಇಷ್ಟು ಓಂ ನಮಃ, ಅದಕ್ಕೆ ಅನುಭವ ಮಂಟಪ ಅಂತ ಕರೆದು ಬಸವಾದಿ ಶರಣರನ್ನು ಅತಿ ಸ್ಮರಿಸುವ ಒಂದು ವೇದಿಕೆ. 24 ಗಂಟೆನೂ ಓಂ ನಮಃ ಶಿವಾಯ. ಬೆಳಿಗ್ಗೆ ಒಟ್ಟುಗಳನ್ನು ಕುಂದಿಸಿ ಪಾಠ ಮಾಡೋ ಹೊತ್ತಿನೊಳಗೆ ಸಿದ್ಧಾರೂಢರಿಗೆ ಬಂದು ಒಬ್ಬರು ಒಂದು ತಾಮ್ರದ ಫಲಕವನ್ನು ದೂರ ನಿಂತ ಜಟಾದಾರಿ, ಗಡ್ಡದಾರಿ, ಬಿಳಿ ಒಂದು ಲುಂಗಿ ಉಟ್ಕೊಂಡು ಹೆಗಲ ಮೇಲೆ ಒಂದು ಅಸ್ತ್ರ ಹಾಕ್ಕೊಂಡು ಕೈಯೊಳಗೆ ಕೋಲು ಹಿಡ್ಕೊಂಡು ತಮ್ಮ ಜೋಳಿಗೆಯಿಂದ ತೆಗೆದು ಒಂದು ತಾಮ್ರದ ಫಲಕವನ್ನು ತೋರಿಸಿ, ಆ ತಾಮ್ರದ ಫಲಕವನ್ನು ನೋಡಿರ್ತಕ್ಕಂಥ ಸಿದ್ಧಾರೂಢರ ಕಣ್ಣೊಳಗೆ ಗಳಗಳ ನೀರು ಬಂತು. ಅವನರ ಅಷ್ಟು ದೂರದನ ಇವರು ಇಲ್ಲಿ ಕುತ್ಕೊಂಡು ಆ ತಾಮ್ರದ ಫಲಕವನ್ನು ನೋಡಿ ಅಳಾಗ ಶುರು ಮಾಡಿದ್ರು. ಪ್ರಾತಃ ಕಾಲ 5:15 ಸುಮಾರು ಇವರು ಅಳುವುದು ನೋಡಿ ವಿದ್ಯಾರ್ಥಿಗಳು ಒಟ್ಟುಗಳು ಅಳಾಗ್ತಿದ್ರು. ಅಪ್ಪಾರ ಇವತ್ತು ಕೈವಲ್ಯ ಪದ್ಧತಿ ಒಳಗೆ ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನೇ ಮಾಡು, ಹರನ ಅಡಿವಿಡಿ, ಶಾಂತ ರೊಡನ, ಇವ ಪಠನ ಭಾಳ ಅದಾವಲ್ಲ. ಈ ಕೈವಲ್ಯ ಪದ್ಧತಿ ಬಿಟ್ಟು ಅಪ್ಪಾರ ಯಾಕೆ ಹೇಳಕತ್ತಿದ್ರು? ಅವ್ರು ನೋಡಿ ಮುಂದೆ ಕುಂತಂಥ ಶಿಷ್ಯವರ್ಗ ಅಪ್ಪಾರ ಮೇಲೆ ಅಪಾರ ಪ್ರೀತಿ, ಸಿದ್ಧಾರೂಢರ ಅಪ್ಪಾರ ಮೇಲೆ. ಅವರು ಸಹಿತ ಕಣ್ಣ ನೀರು ಬಂದು ಕೊನೆಗೊಬ್ರು ಮೂಲ್ಯಾಗ ಕುಂತು ವಿದ್ಯಾರ್ಥಿ ಎದ್ದು ನಿಂತ, ಅಪ್ಪಾರ ನೀವು ಯಾಕೆ ಹೇಳಕತ್ತೀರ? ನಮಗಂತೂ ಗೊತ್ತಾಗೋದ್ರಿ. ನಿಮ್ಮನ್ನು ನೋಡ್ರಿ ಅಪ್ಪಾರ, ಈ ಮುಂದೆ ಕುಂತವ್ರು ಅಳಾಕತ್ತಾರ, ನೀವು ಅತ್ತಿಗೆ ನೋಡಿ ಅವ್ರು ಅಳಾಕತ್ತಾರ, ನೀವು ಎದಕ್ಕೆ ಹತ್ತೀರ ಅನ್ನೋದು ಇವ್ರಿಗೂ ಗೊತ್ತಿಲ್ಲ, ನಾ ಅದಕ್ಕೆ ಕೇಳ್ಬೇಕಾಯ್ತು ಅಪ್ಪಾರ, ಎದಕ್ಕೆ ಅಳಾಕತ್ತೀರ? ಅವ ಸಿದ್ಧಾರೂಢರು ಸ್ವತಃ ಹೇಳಿದ್ದೀವಿ. ನಾವು ಹೇಳಕ್ಕೆ ಸಿದ್ಧಾರೂಢರು ಅಂತ ಅಂತೀವಿ, ಅದ್ರ ಭಾವಾರ್ಥ ಬೇರೆ ಇದೆ. ಏನಿಲ್ಲ ಮಗು, ನಾನು ಇಷ್ಟು ದಿನ ಈ ಭೂಮಿಗೆ ಬಂದು ಹುಬ್ಬಳ್ಳಿಗೆ ಬಂದು ಇಷ್ಟೆಲ್ಲ ಕೈವಲ್ಯ ಪದ್ಧತಿ ನಿರಂತರವಾಗಿ ಇಲ್ಲಿ ಅನುಭವ ಮಂಟಪ ನಡೆದೈತೆ ಮಗು. ನಾನು ಯಾರಂತ ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಆ ಫಲಕ ಏನು ಬರ್ದೈತಲ್ಲ ಅದ್ರೊಳಗೆ ಏನು ಬರ್ದೈತಂದ್ರೆ, 15ನೇ ಶತಮಾನದೊಳಗೆ ಮಲೆ ಮಹದೇಶ್ವರ ಬೆಟ್ಟದೊಳಗೆ ನಿಜಗುಣ ಶಿವಗಳಂತ ಆಗಿ ಹೋದರು. ಈ ಕನ್ನಡ ನಾಡಿಗೆ ಕೈವಲ್ಯ ಪದ್ಧತಿಯನ್ನು ಕೊಟ್ಟಂಥ ಏಕೈಕ ಶರಣರು ನಿಜಗುಣ ಶಿವಯೋಗಿಗಳು. ಅವರ ಅವತಾರದ ನಂತರ ಮತ್ತೆ 500 ವರ್ಷಕ್ಕೆ ಅಪಾರ ನೀವೇ ಹುಟ್ಟು ಬಂದಿರಿ, ನೀವು ನಿಜವಾದಂಥ ನಿಜಗುಣ ಶಿವಯೋಗಿಗಳಂತ ಅದ್ರಾಗ ಬರೆದಿತ್ತು. ಅದನ್ನು ನೋಡಿ ನನ್ನ ಒಬ್ಬರ ನಿಜಗುಣ ಅಂತ ಒಪ್ಕೊಂಡ್ರಲ್ಲ, ಅದಕ್ಕೆ ನೋಡಿ ನನಗೆ ಸಂತೋಷ ಆಗೈತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು.
ಭಾಳ ಮಂದಿ ಅಪ್ಪಾರನ್ನ ಕೇಳ್ತಿದ್ರು. ಸಿದ್ಧಾರೂಢ ಮಠಕ್ಕೆ ಹೋಗೋರು ಕೆಲವು ಜನ ಆಗ್ಲಾರ್ದವ್ರು ಕರೆದು ಮಾತಾಡ್ಸ್ತಿದ್ರಂತ. ನಿಮ್ಮ ಸಿದ್ಧಾರೂಢ ಸಾಹಿತಿಗಳನ್ನ, ಅವ್ರೇನು ಶರಣರನ್ನ, ಅವ್ರಿಗೇನು ಓದಾಕ್ ಬರ್ತದನ್ನ 2 ಪುಸ್ತಕ ಬರ್ದಾರ ಅಂತ ಕೇಳ್ತಿದ್ರಂತ. ಹಿಂಗೆ ಅನಿಸ್ಕೊಂಡಂಥ ಹುಡುಗ ಒಂದಿನ ಬಂದು ಸಿದ್ಧಾರೂಢರನ್ನ ಕೇಳಿದ್ರು, ಅಪ್ಪಾರ ನೀವು ಭಾಳ ಓದ್ಕೊಂಡಿಲ್ಲಂತ, ಏನು ಸಾಹಿತಿಗಳಿಲ್ಲಂತ, ಏನೂ ಬರೆದಿಲ್ಲಂತ, ಬಟ್ ಆದ್ರೆ ನೀವು ನಿರಂತರ ನಿಜಗುಣ ಶಿವಗಳ ಪದ್ಧತಿ ಐತ್ರಿ, ಅಪ್ಪಾರ 1-2 ಪುಸ್ತಕ ಬರೀರಲ್ಲ ನೀವು ಅಂತ ಅಂದ್ರಂತ. ಅದಕ್ಕೆ ಸಿದ್ಧಾರೂಢರು ಹೇಳಿದ್ರಂತ, ಏನಿಲ್ಲ ಶಿಷ್ಯ, 500 ವರ್ಷದ ಹಿಂದೆ ನಾವು ಬರೆದಿಟ್ಟಂಥ ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿಯನ್ನು ಭಾಳ ಮಂದಿ ಅದನ್ನು ಓದವಲ್ರು, ತಿಳ್ಕೊವಲ್ರು. ಇವರು ಓದಲಾರದ್ದು ತಿಳ್ಕೊಳ್ಳಾರದು ನೋಡಿ ನನ್ನ ಪುಸ್ತಕ ಹಂಗೆ ಕುಂತಂತೆ ತಿಳ್ಕೊಂಡು ಮತ್ತೊಂದು ಅವತಾರವನ್ನು ನಾನು ತಾಳಿ ಕೈವಲ್ಯ ಪದ್ಧತಿ ಹೇಳಕತ್ತೀನಿ. ಆ ಪುಸ್ತಕ ಅಥವಾ ಎಷ್ಟನೇ ಸಾಲ ಬೇಕು, ಯಾವ ವಾಕ್ಯ ಬೇಕು, ಅದರ ಭಾವಾರ್ಥ ಏನು ಬೇಕು, ನಾ ಬದುಕಿರೋ ಮಠ ಶಿಷ್ಯ ನೀ ಬೇಕಾದಾಗ ಕೇಳಿ ನಾ ಹೇಳ್ತೇನೆ ಅಂತಕ್ಕಂಥ ಮಾತನ್ನು. ಅದಕ್ಕೆ ಒಬ್ಬ ಶರಣನ ಪಾದದಲ್ಲಿರ್ತಕ್ಕಂಥ ಧೂಳು, ಶರಣರಂದ್ರೆ ಯಾರಂತ ಕೇಳಿದ್ರೆ ಒಂದು ಸತ್ಯದ ಸಾಕಾರ ಮೂರ್ತಿ. ಅದು ಶಿವನ ಮತ್ತೊಂದು ಅವತಾರ. ಅದು ಹೆಂಗೆ ಶಿವ ನಮ್ಗೆ ಹೆಂಗೆ ಗೊತ್ತಕ್ಕಂತ, ನಮ್ಮ ಬಸವಣ್ಣವ್ರ ಜಗದಗಲ ಮುಗಿಲಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂತ ಕರೆದರು. ಶರಣರಾದವರು ನಮ್ಮ ಅಣುರೇಣು ತೃಣಕಾಷ್ಠದೊಳಗೂ ಶರಣರಿರ್ಬೋದು, ಅಣುರೇಣು ತೃಣಕಾಷ್ಠದೊಳಗೂ ಶರಣರಿರ್ಬೋದು. ಶರಣರಾದವ್ರಿಗೆ ಅವ್ರಿಗೆ ನಿರ್ದಿಷ್ಟವಾಗಿ ಹಿಂಗೆ ನಮ್ಮ ಮೃತ್ಯುಂಜಪಗಳು, ಲಿಂಗೈಕ್ಯ ಮೃತ್ಯುಂಜಪಗಳು 1964ರಲ್ಲಿ ಈ ಸ್ವತಂತ್ರ ಭಾರತದ ಮೊದಲನೇ ರಾಷ್ಟ್ರಪತಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮುರುಘಾ ಮಠಕ್ಕೆ ಬರೋದು ಮೆಸೇಜ್ ಬಂತು. ಅಪ್ಪಾರು ದೊಡ್ಡವಾಡದ ಹತ್ರ ಜ್ವಾಳ ಗೋಧಿ ಭಿಕ್ಷಕ್ಕೆ ಹೋಗಿದ್ರು ಅಪ್ಪಗಾರ ಮೃತ್ಯುಂಜಪಗಳು. ಆ ಭಿಕ್ಷಕ್ಕೆ ಹೋದಾಗ ಮೆಸೇಜ್ ಬಂತು ಕೇಂದ್ರ ಸರ್ಕಾರದಿಂದ, ಇಲ್ಲ ಕರ್ನಾಟಕದ ಧಾರವಾಡ ಜಿಲ್ಲೆಗೆ ಮುರುಘಾ ಮಠಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬರಕತ್ತಾರೆ, ನೀವು ಕೂಡಲೇ ಮುರುಘಾ ಮಠಕ್ಕೆ ಬರ್ಬೇಕಂತ ಮೃತ್ಯುಂಜಪಗಳಿಗೆ ಮೆಸೇಜ್ ಬಂತು. ಮೃತ್ಯುಂಜಪಗಳು ಹೇಳಿದ್ರು, ನಾನು ಕೊಟ್ಟಾಗ 500 ಮಕ್ಕಳು ಅದಾರಪ್ಪ, ಅವ್ರಿಗೆ ಪ್ರಸಾದ ಬೇಕು, ನಾನು ಜ್ವಾಳ ಗೋಧಿ ಇಲ್ಲೆಲ್ಲ ಭಿಕ್ಷಾಟನೆ ಮಾಡಿದ್ಬಿಟ್ರೆ ಮಠದ ಒಳಗೆ ಅನ್ನಿಲ್ದಂಗೆ ಆಕತಿ, ರಾಷ್ಟ್ರಪತಿ ಬಗ್ಗೆ ನಮ್ಮ ಮುರುಘಾ ಮಠಕ್ಕೆ ಅಪಾರ ಗೌರವ ಐತಿ, ಆ ರಾಷ್ಟ್ರಪತಿಗಳು ಮುರುಘಾ ಮಠಕ್ಕೆ ಬರಲಿ, ಅತನಿ ಶಿವಗಳ ಗತಿ ಐತಿ, ನಮಸ್ಕಾರ ಮಾಡಿ ಪ್ರಸಾದ ಮಾಡಿ ಹೋಗನ್ರಿ, ನಾನು ಮಠಕ್ಕೆ ಬರೋದಿಲ್ಲ, ನಾ ಭಿಕ್ಷಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂಥ ಮೃತ್ಯುಂಜಪಗಳು ಭಿಕ್ಷಾಟನೆ ಮಾಡಿ ಸಮಾಜಮುಖಿಯಾಗಿ ವಿದ್ಯಾರ್ಥಿಗಳನ್ನು ಬೆಳೆಸಿದ್ರಲ್ಲ. ನಾನು ನಿಮ್ಮ ಮುಂದ್ಗಡೆ ಏನು ಮಾತಾಡಕತ್ತೀನಲ್ಲ, ಅಂಥ ಮೃತ್ಯುಂಜಪಗಳು ಶರಣರು, ಮಾಂತಪ್ಪಗಳು ಅಂಥವ್ರು. ಮಾಂತಪ್ಪಗಳು ಜೀವನ ಚರಿತ್ರೆಯೊಳಗೆ ಒಂದು ಮೀಟಿಂಗ್ ಆಯಿತು. ಮೃತ್ಯುಂಜಯ ಮಾರ್ಕೆಟ್ನವರು ಮಾಂತಪ್ಪಳಿಗೆ ಒಂದು ಕಾರ್ ಕೊಡಿಸ್ಬೇಕು, ಅವ್ರು ಟಂಗಾದಾಗ ಹೋಗೋದು ಬೇಡ, ಅವ್ರು ಟಂಗ ಇತ್ತು ಧಾರವಾಡದಾಗ ನಾವು ಓದೋದು, ಟಂಗಾದಾಗ ಅಡ್ಡಾಡೋದು ಬೇಡ, ಆಟೋದಾಗ ಅಡ್ಡಾಡೋದು ಬೇಡ, ಒಂದು ಕಾರ್ ಕೊಡಿಸ್ತೀನಂತ ಮೃತ್ಯುಂಜಯ ಮಾರ್ಕೆಟ್ದವರು ಟರಾವ್ ತೊಗೊಂಡಾಗ ಅದನ್ನು ಬಂದು ಮಾಂತಪ್ಪಳ ಮುಂದೆ ಹೇಳಿದರು. ಮಾಂತಪ್ಪಳು ಹೇಳಿದರು, ನೀವು ಕಾರ್ನಂತವು ದೊಡ್ಡ ದೊಡ್ಡ ವಾಹನ ತಂದು ಮಠದಾಗ ನಿಲ್ಸಿದ್ದು, ನಾ ಮಠದಾಗ ಅದೆಲ್ಲ ಮಠ ಬಿಟ್ಟು ಹೋಗ್ತೀನಿ ಅಂತಂದ್ರು. ಇಲ್ಲಿ ಏನು ಹೇಳ್ಬೇಕಾಯ್ತಂದ್ರೆ, ನಮ್ಮನ್ನು ಆಳಿದವರು ನಮ್ಮ ಶರಣರು ಸಮಾಜದ ಬಗ್ಗೆ ಕಳ್ಕಳಿ ಇತ್ತು. ಲಿಂಗ ಕಟ್ಕೋರಿ, ವಿಭೂತಿ ಹಚ್ಚ್ರಿ, ಕಾಯಕ ಮಾಡಿರಿ, ವಿದ್ಯಾರ್ಥಿಗಳಂತೂ ಪ್ರಾತಃ ಕಾಲ ನೀವು ಮಲ್ಕೋಬೇಡ್ರಿಪ್ಪ, 5 ಗಂಟೆಗೆ ಪ್ರೇಯರ್ ಮಾಡಿರಿ, ಓದ್ಕೊಂತ ಕುಂದ್ರಿ, ನಿತ್ಯದಲ್ಲಿ ಇಷ್ಟಿತ್ತಲ್ಲ. ಅವ್ರಿಗೆ ಗೊತ್ತಿತ್ತು ಸಮಾಜವನ್ನು ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಶಿಕ್ಷಣದಿಂದ ಸಾಧ್ಯ ಐತಿ ಅಂತಕ್ಕಂಥ. ಇವತ್ತಿನ ನಾವು ಪುಟ್ಟರಾಜ ಗವಾಯಿಗಳ ಮಠಕ್ಕೆ ಹೋದ್ರೆ, ಸಿದ್ಧಾರ್ಥ ಮಠಕ್ಕೆ ಹೋದ್ರೆ ಕಣ್ಣಿಲ್ದಂಥವ್ರು ಅವ್ರು ಓದ್ತಕ್ಕಂಥದ್ದು ನೋಡಿದ್ರೆ, ಇಂಥ ಶರಣರು ಕಲ್ಯಾಣದ ನಂತರ, ಕಲ್ಯಾಣ ಕ್ರಾಂತಿಯ ನಂತರ ಇಂಥ ಮಠಗಳು ಬೆಳೆದಿದ್ದಕ್ಕೆ ನಮಗೆ ಶರಣರು ಅಲ್ಲೊಬ್ಬರು ಇಲ್ಲೊಬ್ಬರು ಸೂರ್ಯನಲ್ಲಿ ನಕ್ಷತ್ರ ಇರೋ ಹಾಗೆ, ಗಗನ ಚುಂಬಿ ನಕ್ಷತ್ರಗಳು ಇರೋ ಹಾಗೆ ಅಂಥ ಶರಣರು ಇದ್ದಿದ್ದಕ್ಕೆ ಸತ್ಸಂಗಗಳು ನಡೆಯಕತ್ತವೆ. ಇವನ್ನೆಲ್ಲಗಳನ್ನು ಮಠಗಳನ್ನು ಕಟ್ಟದವ್ರು ಯಾರಂತ ಕೇಳಿದ್ರೆ, 12ನೇ ಶತಮಾನದ ನಂತರ 15ನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ. ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದಂಥ ದೊಡ್ಡ ಕ್ರಾಂತಿ ಏನಂತ ಕೇಳಿದ್ರೆ, ಅನುಭವ ಮಂಟಪದಲ್ಲಿ 770 ಅಮರ ಗಣಂಗಗಳಿದಾರೆ. ಅವ್ರ ಸವಿ ನೆನಪಿಗಾಗಿ 701 ಮಠಗಳನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ತಿಳ್ಕೊಂಡು ಇವತ್ತು ಕರ್ನಾಟಕದಾದ್ಯಂತ ಸುಮಾರು 8,000ಕ್ಕಿಂತಲೂ ಹೆಚ್ಚು ಮಠಗಳು ಇವತ್ತು ಕೆಲಸ ಮಾಡಿಕೊಂಡು ಶರಣರಿಗೆ ಒಂದು ಜ್ಞಾನದ ಕೇಂದ್ರಗಳಾಗ್ಯಾವ. ಇವತ್ತು ಶ್ರಾವಣ ಮಾಸ, ಶ್ರಾವಣ ಅಂದರೆ ಶರಣರಾಗಬೇಕು. ಇವತ್ತು ಭಾಳ ವಿಷಯ ಚೆನ್ನಾಗಿ ಕೊಟ್ಟಾರೆ, ಶರಣರ ಬಗ್ಗೆನೇ ಕೊಟ್ಟಾರೆ. ನಿನ್ನೆ ಸ್ವಾತಂತ್ರ್ಯ ಸಂಗ್ರಾಮದ ದಿನಾಚರಣೆ, ಇವತ್ತು ಶರಣರು ಅಷ್ಟೇ ಅಲ್ಲದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನಮ್ಮ ದೇಶದೊಳಗೆ ಅನೇಕ ಜಾತಿಗಳಿದಾವೆ, ಅನೇಕ ಪಂಗಡಗಳಿದಾವೆ, ಅನೇಕ ಆಚರಣೆಗಳಿದಾವೆ, ಅನೇಕ ಭಾವೈಕ್ಯತೆಗಳಿದಾವೆ.
ಆದರೆ ನಮ್ಮ ದೇಶ ಎಲ್ಲರೂ ನಾವು ಒಂದೇ ಅಂತಕ್ಕಂಥ ವೈವಿಧ್ಯತೆಯ ಮಧ್ಯದಲ್ಲಿ ಏಕತೆಯನ್ನು ಏನು ಸಾಧಿಸಿತಲ್ಲ, ಬಹುಶಃ ಜಗತ್ತಿನೊಳಗೆ ಎಲ್ಲಿ ಸಾಧಿಸಲಿಲ್ಲ. ಇದನ್ನು ಅದಕ್ಕೆ ಇಬ್ರಾಹಿಂ ಸಾಹೇಬ್ ಸುತಾರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ, ನಿನ್ನಿಂದ ಆದ ಜೀವರುಳು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರ್ಣನಂತೆ ಜ್ಞಾನ ಸುದೆಯ ಧರೆಗೆ ಸುರಿದರು, ಆ ವರ್ಣನಂತೆ ಜ್ಞಾನ ಸುದೆಯ ಧರೆಗೆ ಸುರಿದರು, ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವ. ಈ ಭೇದ ಭಾವವನ್ನು ಅಳೆದು ಎಲ್ಲರನ್ನು ಒಪ್ಪಿಕೊಂಡು ಜಾತ್ಯತೀತರಾಗಿ ಬದುಕುವ ನಿಲುವೇ ಶರಣರು. ಶರಣರಿಗೆ ಕೋಮಗಳು, ಗಲಭೆಗಳು, ತಾರತಮ್ಯತೆಗಳು, ಶ್ರೀಮಂತ ಬಡವ, ಕೆಂಪು ಕಪ್ಪು ಹಚ್ಚು, ಅದಕ್ಕೆ ಮೊದಲು ಕಿಚ್ಚು ಅಂತ. ಎಲ್ಲರೂ ವಿಶ್ವಪ್ರೇಮ. ಈ ಜಗತ್ತಂತಕ್ಕಂಥದ್ದು ಒಂದು ಕನ್ನಡಿ ಇದ್ದಂಗೆ. ನಾವು ಕನ್ನಡಿಯೊಳಗೆ ಪ್ರೀತಿ, ನಾವು ಹೆಂಗಿರ್ತೀವಿ ಕನ್ನಡ ಹೆಂಗೆ ತೋರ್ತದೆ. ಜಗತ್ತಿಗೆ ನಾವು ಪ್ರೀತಿಯನ್ನು ಕೊಟ್ಟಿದ್ದಾದರೆ ಅದು ವಾಪಸ್ ನಾವು ಪ್ರೀತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ನಾವು ದ್ವೇಷವನ್ನು ಕೊಟ್ಟಿದ್ದಾದರೆ ಪುನಃ ಈಗ ನಿಮ್ಮ ಬಗ್ಗೆ ನನಗೆ ಗೌರವ ಇತ್ತಂದ್ರೆ, ಹಿರಿಯರಪ್ಪ, ಓದ್ಕೊಂಡವರು, ಆರೋಗ್ಯವಂತರು, ನಿಮ್ಮ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇರುತ್ತದೆಯೋ ವಾಪಸ್ಸು ಅದರ ಒಂದು 10-20% ಬಗ್ಗೆ ಇವರು ಒಳ್ಳೆಯ ಏನೋ ಮಾತಾಡ್ತಾರಪ್ಪ ಅಂತ ಅನಿಸ್ತದೆ. ಈ ದೇಶದ ದೊಡ್ಡ ಸಂಪತ್ತು ಪ್ರೀತಿ ಮತ್ತು ವಿಶ್ವಾಸ, ನಂಬಿಕೆಗಳು, ಸ್ನೇಹಗಳು ಇವೆಲ್ಲ ಆಗಿದೆ. ಇನ್ನು ಕೊನೆಗೆ ಒಂದು ಮಾತನ್ನು ನಾನು ಹೇಳಬೇಕಂತ ಕೇಳಿದರೆ, ಒಮ್ಮೆ 8ನೇ ತರಗತಿ ಒಳಗೆ ಸರ್ ಒಂದು ಟಾಸ್ಕ್ ಕೊಟ್ಟರು ಮಕ್ಕಳಿಗೆ ಸದ್ಯ 1:30 ಊಟಕ್ಕೆ ಬಿಡ್ತಾ ಇದ್ದೀವಿ, ನಿಮ್ಮನ್ನು ಬಿಟ್ಟು ವಾಪಸ್ ಬರಬೇಕಾದ್ರೆ ಒಂದು ಪ್ರಶ್ನೆ ನಿಮ್ಗೆ ಕೊಡ್ತೇನೆ ಮಕ್ಕಳೇ, ನೀವು ವಾಪಸ್ ಬರಬೇಕಾದ್ರೆ ಉತ್ತರ ಕಂಡುಹಿಡಿಬೇಕು. ಸರ್ ಏನು ಪ್ರಶ್ನೆ ಅಂತ ಕೇಳಿದ್ವಿ. ಏನಿಲ್ಲ ಮಕ್ಕಳೇ, ನೀವು ಮನೆಗೆ ಊಟಕ್ಕೆ ಹೋಗ್ತೀರಿ, ವಾಪಸ್ ಬರಬೇಕಾದ್ರೆ ಯಾರೋ ಒಬ್ಬರು ಹೆಣ್ಣು ಮಕ್ಕಳು ತಾಯಿ, ಭಾಳ ಶ್ರೀಮಂತರ ತಾಯಿ, ಒಂದು ಬಂಗಾರದ ನೆಕ್ಲೆಸ್ ಕಳ್ಕೊಂಡಾಳ. ಅದು ಮುತ್ತು, ರತ್ನ, ವಜ್ರ, ವೈಡೂರ್ಯ ಒಳಗೊಂಡಂಥ ಬಂಗಾರದ ನೆಕ್ಲೆಸ್ 1 ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು ಮಕ್ಕಳೇ. ಕಳ್ಕೊಂಡಿದ್ದು ಸತ್ಯ. ಅದೇನಾದರೂ ನಿಮ್ಗೆ ಸಿಕ್ಕರೆ, ನೀವು ವಾಪಸ್ ಸಿಕ್ಕರೆ ನೀವು ಏನು ಮಾಡ್ತೀರಿ ತಿಳ್ಕೊಂಡು ವಾಪಸ್ ಬರ್ರಿ ಅಂದಾಗ ಎಲ್ಲ ಮಕ್ಕಳಿಗೆ 1:30 ಬೆಲ್ಲ ಆಯಿತು. ಮನೆಗೆ ಹೋದ್ರು, ವಾಪಸ್ ಬಂದ ತಕ್ಷಣ ಗುರುಗಳು ಕೇಳ್ತಾಳ, ಮಕ್ಕಳೇ ಬಂದರೆ ಊಟ ಮಾಡಿ ಬಂದರೆ ಆಯ್ತು ಸರ್ ಎಲ್ಲರೂ ಬನ್ನಿ. ಮಗು ನಿಮಗೆ ನೆಕ್ಲೆಸ್ ಸಿಕ್ಕರೆ ಏನು ಮಾಡ್ತೀರಿ ಅಂತ ನೀವೆಲ್ಲರೂ ತಿಳ್ಕೊಂಡು ಬರ್ರಿ ಅಂತ ಹೇಳಿದ್ದೆ ನಾನು. ಮಗು ನೀವು ಮನೆಯದವ್ ಏನು ಮಾಡ್ತೀವಿ ಅಂತ ಅವ್ನು ಎಬ್ಬಿಸಿ ಕೇಳಿದಾಗ, ಸರ್ ನನಗೆ ಅಂಥ ಕೋಟಿಗಟ್ಟಲೆ ಬೆಲೆ ಬಾಳೋ ನೆಕ್ಲೆಸ್ ಸಿಕ್ಕರೆ ನಾವೊಂದು ಸೈಕಲ್ ತೊಗೊತೇನೆ, ನನ್ನ ಸೈಕಲ್ ಹುಡುಗುಚ್ಚು ಭಾಳ ಸರ್, ನಾವು ಸೈಕಲ್ ತೊಗೊತೀವಿ. 2ನೇದವ್ನು ಕೇಳಿದ್ರೆ, ಮಗು ನೀ ಏನು ಮಾಡ್ತೀವಿ? ಸರ್ ನಾನು ಸೈಕಲ್ ಹೊಡ್ಯಕ್ಕೆ ಹೊರ್ತೈತಿ, ನಾವು ಕಾರ್ ತೊಗೊತೀವಿ. 3ನೇದವ್ನು ಕೇಳಿದ್ರೆ, ಸರ್ ನಮ್ಗೆ ಗಿರಾಕಿ ಮನೆ ಇಲ್ಲ, ಮನೆ ಕಟ್ತೀವಿ. 4ನೇದವ್ನು ಕೇಳಿದ್ರೆ, ಸರ್ ನಮ್ಮ ಅಕ್ಕಾರ ನಾವು ಮದುವೆ ಮಾಡ್ತೀವಿ. ನೀ ಏನು ಮಾಡ್ತೀವಿ ಮಗು? ಸರ್ ಅದಷ್ಟು ಮಾರಿ ಬ್ಯಾಂಕ್ನಾಗ ಬಡ್ಡಿಯಲ್ಲಿ ಹೆಚ್ಚಿಗೆ ಬರ್ತೈತಲ್ಲ ಸರ್, ಅಂಥ ಬ್ಯಾಂಕ್ನಾಗ ಇಟ್ಟು ಅಷ್ಟು ಬಂದು ತೊಗೊಂಡು ನಾನು ದೊಡ್ಡ ನೌಕರಿ ತೊಗೊತೇನೆ ಸರ್.
ಎಲ್ಲ ಹಿಂಗೆ ಹೇಳ್ಕೊಂತ ಹೋದಾಗ ಕೊನೆಗೆ ಒಬ್ಬ ಮಗು ಮೂಲಿಯೊಳಗೆ ಕೂತ್ಕೊಂಡಿದ್ದ. ಮಗು ನೀನು ಎದ್ದು ನಿಂತು ಏನು ಮಾಡ್ತೀವಿ? ಅವ ಎದ್ದು ನಿಂತು ಕೈ ಕಟ್ಟಿ ಮಾಡಿದ. ಸರ್ ನೀವು ಕೆಲವು ಪ್ರಶ್ನೆ ಕೇಳ್ತೀರಲ್ರಿ, ಭಾಳ ತಪ್ಪು ಕೇಳಕತ್ತೀರಿ ಸರ್. ಯಾಕೆ ಮಗು ಹಿಂಗೆ ಏನಾಗೈತಿ? ಇಲ್ಲ ಸರ್ ನೀವು ಪ್ರಶ್ನೆ ಏನು ತಪ್ಪೈತಿ? ಕೋಟ್ಗಟ್ಟಲೆ ಬೆಲೆಗಳು ಒಂದು ನೆಕ್ಲೆಸ್ ಸಿಕ್ಕರೆ ಏನು ಮಾಡ್ತೀರಿ ಅಂತೀರಿ ಸರ್. ಅಷ್ಟೆಲ್ಲ ಕಳ್ಕೊಳ್ಳೋರು ಯಾರು ಇಲ್ಲ ಸರ್. ಒಂದು 10 ರೂಪಾಯಿ 100 ರೂಪಾಯಿ ಒಳಗಡೆ ಕೆಬರೇನು ನೋಡ್ತಾರಲ್ಲ. ಮತ್ತು ಎರಡನೇ ತಪ್ಪೇನೈತಿ, ಹೆಣ್ಮಕ್ಳು ಏನು ಕಳ್ಕೊಳ್ಳೋದಿಲ್ಲ ಸರ್. ಅಷ್ಟು ಕಳ್ಕೊಳ್ಳೋರು ಗಂಡ್ಮಕ್ಳು. ಇವು ಮೊದಲೇ ಅರ್ಧಮರ್ಧ ಇರ್ತಾವೆ, ಗಡಿಬಿಡಿ ಬಿಟ್ಟಿರ್ತಾವು. ಹೆಣ್ಮಕ್ಳು ಎಷ್ಟು ಹೇಳ್ಯಾರ ಅಂದ್ರೆ ಸರ್, ತಮ್ಮದೆಲ್ಲ ಯಾರು ಬಿಟ್ಟು ಅಂದ್ರೆ ಅದನ್ನು ಗೂಡ್ಸ್ ತೊಗೊಂಡಾರ, ಅವ್ರು ಏನು ಕಳ್ಕೊತಾರೆ ಸರ್. ಅನ್ನ ಇಲ್ಪ ಕಳ್ಕೊಂಡಾರಂತ ತಿಳ್ಕೊ, ಸಿಕ್ಕರೆ ಏನು ಮಾಡ್ತೀವಿ? ಆ ಹುಡುಗ ಹೇಳಿದಾಗ ಸರ್ ಹಂಗೇನಾದ್ರೂ ಸಿಕ್ಕರೆ ಸರ್, ನಾನು ನಿಮ್ಮ ಕ್ಲಾಸ್ ಸ್ಟೂಡೆಂಟೇ ಸರ್, ನನಗೆ ಹಂಗೆ ಸಿಕ್ಕರೆ ಸರ್ ಹುಡುಕ್ಯಾಡಿ ನಾನು ಕೊಡ್ಬೇಕಂತ ಪ್ರಯತ್ನ ಮಾಡ್ತೇನೆ ಸರ್. ಯಾಕೋ ಅವ್ರನ್ನೇ ಹುಡುಕ್ತಿ ಅಂದಾಗ ಅವ್ನು ಹೇಳ್ತಾನೆ, ಹುಡುಗ ಹೇಳ್ತಾನೆ, ಸರ್ ಒಂದು 10 ರೂಪಾಯಿ 100 ರೂಪಾಯಿ ಕಳ್ಕೊಂಡ್ರೆ ಮುಖ ಸಣ್ಣದಾಗ ಸರ್, ಕೋಟಿಗಟ್ಟಲೆ ಬೆಲೆ ಬಾಳೋದು ಕಳ್ಕೊಂಡಾರಂದ್ರೆ ಅವ್ರಿಗೆ ಎಲ್ಲೋ ಕುಂತು ಅಳ್ತಿರ್ತಾರೆ ಸರ್. ಅವ್ರನ್ನ ಅಳಿಸೋದು ನಮ್ಮ ಧರ್ಮ ಆಗಬಾರ್ದು ಸರ್, ನಾವು ಹೋಗಿ ಕೊಡ್ತೇವೆ. ಆಯ್ತು ಮಗು ಸಿಗ್ಲಿಕ್ಕಂದ್ರೆ ಏನು ಮಾಡ್ತೀವಿ ಸರ್? ಇಂಥ ಪ್ರಶ್ನೆ ನೀವೇ ಹೇಳಿರಿ, ನೀವು ಬರ್ರಿ ಸರ್, ಹುಡುಕ್ಯಾಡಕ್ಕೆ ಹೋಗೋಣ. ಅಷ್ಟು ಕ್ಲಾಸ ತೊಗೊಂಡು ನೀವು ಪ್ರಶ್ನೆ ಕೇಳಿರಿ, ಇವರು ಕೇಳ್ಯಾರ, ನಾನು ಕೇಳೀನಿ. ಸಿಕ್ಕರೆ ಏನಿಲ್ಲ ಸರ್, ನೀವು ಬರ್ಬೇಕು ಹುಡ್ಕೊಂಡು. ಅಷ್ಟು ಹೋದ್ರು ಸಿಗ್ಲಿಲ್ಲ ಮಗು, ಏನು ಮಾಡೋದು? ಪೊಲೀಸರು ಬೇಡ ಸರ್, ಅವ್ರು ಸುದ್ದಿ ತೆಗಿಬೇಡ. ಯಾಕೆ ಮುರ್ಕೊಂಡು ಸ್ವಲ್ಪ ಕೊಟ್ಟು ಉಷ್ಟು ಇಟ್ಕೊಂಡ್ರೆ ಅಂದ್ರೆ ಏನು ಮಾಡೋದು ಸರ್? ಕೊಡಂಗಿಲ್ಲ, ಅವ್ರು ಕೊಡೋದು. ಮತ್ತೆ ಏನು ಮಾಡೋದು ಮಗು? ಆ ಮಗು ಹೇಳ್ತಾನೆ, ಸರ ಹಂಗೇನಾದ್ರು ಸಿಕ್ಕರೆ ನೀವು ಭಾಳ ಪ್ರಾಮಾಣಿಕರಿದ್ದೀರಿ ಸರ್, ಅಧ್ಯಕ್ಷರು ಉಪಾಧ್ಯಕ್ಷರು, ನಿಮ್ದ ಒಂದು ಕಮಿಟಿ ಮಾಡ್ತೀವಿ ಸರ್. ಇಲ್ಲಿ ಹೆಂಗೆ ಪ್ರೊಪೋಸ್ ಕ್ಲಬ್ನೊಳಗೆ ನೀವು ಹಿರಿಯರು ಚಲೋ ಅಂತ ನಿಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಮೇಡಮ್ ಸರ ಒಂದು ಕಮಿಟಿ ಮಾಡ್ತಾನೆ ಸರ, ನೀವು ಅಧ್ಯಕ್ಷ ಆಗಲಿ. ನಮ್ಮ ಇನ್ನೊಂದಿಷ್ಟು ಜನ ಸರ್ಸ್ ಅದಾರ, ಅವನು ತೊಗೊಂಡು ಊರಾನ ಹಿರಿಯರು ತೊಗೊಂಡು ಸರ್ ಒಂದು ಕಮಿಟಿ ಮಾಡಿ ನೀವು ಅದನ್ನು ನೆಕ್ಲೆಸನ್ನು ಹರಾಜು ಹಾಕಿರಿ ಸರ. ಆ ನೆಕ್ಲೆಸ್ ಏನು ಸಿಕ್ಕಿರ್ತೈತಲ್ಲ ಸರ್, ನೀವು ಹರಾಜು ಹಾಕಿ 1 ರೂಪಾಯಿ ಖರ್ಚಾಗಲ್ಲ ಸರ್. ಅದು ಬಂದ ಹಣದೊಳಗೆ ಏನು ಮಾಡೋಣ ಸರ, ನಮ್ಮ ಸ್ಕೂಲಿಗೆ ಕಂಪೌಂಡ್ ಕಟ್ಸೋಣ ಸರ್. ಇಲ್ಲಿ ಎಮ್ಮಿ ಪಮ್ಮಿ ಬಿಡಕತ್ತಾರೆ ಶನಿವಾರ ಮತ್ತು ರವಿವಾರ. ಕಂಪೌಂಡ್ ಕಟ್ಸೋಣ ಸರ, ಸ್ಕೂಲಿಗೆ ಬಣ್ಣ ಹಚ್ಚೋಣ ಸರ. ದುಡ್ಡು ಉಳಿದ್ರೆ ಯಾವ್ದಾರ ದೇವಾಲಯಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪೇಂಟ್ ಮಾಡ್ಸೋಣ ಸರ್. ಇನ್ನೂ ದುಡ್ಡು ಉಳಿತಂದ್ರೆ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಬೆಡ್ ಕೊಡ್ಸೋಣ ಸರ್. 6 ರೂಪಾಯಿ ಸರ, 1 ರೂಪಾಯಿ ಯಾರು ತಿನ್ನಂಗಿಲ್ಲ ನೋಡಿ ಸರ್. ಹಂಗಿದ್ರೆ ನೀವು ಇಂಥ ಪ್ರಶ್ನೆ ಕೇಳ್ರಿ, ಸಿಕ್ಕರೆ ನಾವು ತಂದು ಕೊಡ್ತೀವಿ. ಇಲ್ಲಿ ತಂದ್ರೆ ನಮ್ಗೆ ಬೇರೆ ಗೊತ್ತಾಗೋದಿಲ್ಲ ಅಂದಾಗ ಆ ಸರ್ ಅವನನ್ನು ಕರೆದು ಅಪ್ಕೊಂಡು ಗಳಗಳ ಕಣ್ಣೀರು ಸುರಿಸ್ತಾರೆ. ಯಾಕೆ ಸರ್ ನೀವು ಯಾಕೆ ಹೇಳಕತ್ತೀರಿ ಅಂದ್ರೆ, ಇಷ್ಟು ಮಕ್ಕಳೊಳಗೆ ನೀವೊಬ್ಬನಾರ ದೇಶ ಕಟ್ಟು ಮಗು ನನ್ನ ಕ್ಲಾಸ್ನಾಗ ಕುಂತಿಯಲ್ಲ, ಮಗು ನಿನ್ನ ಕಣ್ಣು ನನಗೆ ಹೆಮ್ಮೆ ಅನ್ನಿಸ್ತಂತಾರೆ. ಮುಂದೆ ಅವರೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾರೆ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮ್ಮ ದೇಶದೊಳಗಿಂತೆಲ್ಲ ನೇತಾರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಂದು ಕೊನೆಯ ಉದಾಹರಣೆ. ಝಾನ್ಸಿ ಈ ದೇಶದೊಳಗೆ ಅನೇಕ ಉದಾಹರಣೆಗಳು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವತ್ತು ನಾವೆಲ್ಲ ಮತೀಯ ಗಲಭೆಗಳು ಭಾಳ ಉಂಟಾಗ್ತಾವೆ. ಇದನ್ನೆಲ್ಲ ವಿಷ ಬೀಜವನ್ನು ಬಿತ್ತವರು ಬ್ರಿಟಿಷರು. ಇವನ್ನೆಲ್ಲ ಶರಣ ಸಾಹಿತ್ಯ ಅಷ್ಟೇ ಮುಖ್ಯವಲ್ಲ, ಈ ನಡೆದು ಬಂದ ದಾರಿಯನ್ನು ನೋಡಿದ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಂಜಾಬ್ನಲ್ಲಿ ನಡೆದಂಥ ಒಂದು ಉದಾಹರಣೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೇಲೆ ಬ್ರಿಟಿಷರು ಯುದ್ಧವನ್ನು ಸಾರಿದಾಗ ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೇಲೆ ಅನೇಕ ಸೈನಿಕರು ಗುಂಡು ಹಾರಿಸ್ಬೇಕಂತೇಳಿ ಹಾತೊಳಗೆ ಒಬ್ಬ ಬ್ರಿಟಿಷ್ ಸೈನಿಕ ನೇರವಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಪಿಸ್ತೂಲನ್ನು ತೆಗೆದುಕೊಂಡು ಗುಂಡು ಹಾರಿಸ್ಬೇಕು ಅನ್ನೋದ್ರೊಳಗೆ ಮಧ್ಯದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಹಾಯಗಳಾಗಿರ್ತಕ್ಕಂಥ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಮುಸ್ಲಿಂ ಮಹಿಳೆ ಮುಂಡಾರು ಅಡ್ಡು ಬರ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮಿ ಹಾರಿಸ್ಬೇಕಾದಂಥ 3 ಗುಂಡು ಅಡ್ಡು ಬಂದಿರತಕ್ಕಂಥ ಮುಂಡಾರು ದೇಹದ ಮೇಲೆ ತಾಗ್ತತಿ. ಆ ಮುಂಡಾರು ವಿಲಿ ಒದ್ದಾಡ್ಕೊಂತ ನೆಲಕ್ಕುರುಳಿ ಬೀಳುವ ಹೊತ್ತೊಳಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅಯ್ಯೋ ನನಗೆ ಬೀಳುವಂಥ ಗುಂಡನ್ನು ನನ್ನ ಸಹಾಯಗಳಾಗಿರ್ತಕ್ಕಂಥವ್ರು ಸುಮ್ಮನೆ ಅಡ್ಡು ಬಂದು ಪ್ರಾಣ ಕೊಡ್ತಾ ಇದ್ದಾಳೆ. ಮುಂಡಾರು, ನೀನು ಯಾಕೆ ಅಡ್ಡು ಬಂದೆಮ್ಮ? ಈ ದೇಶಕ್ಕಾಗಿ ನಾನು ಪ್ರಾಣ ಕೊಡ್ತೀನಿ, ನೀನು ಯಾಕೆ ಅಡ್ಡು ಬಂದೆ ಅದಾಗಿಲ್ಲ ತಾಯಿ. ಈ ಝಾನ್ಸಿ ಇರೋ ಮಟ್ಟ ನೀನಿರೋ ಮಟ್ಟನೂ ನೀನೇ ಇದಕ್ಕೆ ರಾಣಿ ಆಗಬೇಕು. ನಿನ್ನ ಜೀವ ಭಾಳ ಮುಖ್ಯವಾದದ್ದು. ನಾನೇನು ಸಾಮಾನ್ಯವಾದಂಥ ಸೈನಿಕರು ನನ್ನ ಪ್ರಾಣ ಹೋಗಲಿ ತಾಯಿ, ನೀವು ಯುದ್ಧ ಮಾಡಿ ಮುಂದುವರ್ಸಂತಕ್ಕಂಥ ಮಾತನ್ನು ಮುಂಡಾರು ಹೇಳ್ತಾರೆ. ಇಲ್ಲ, ಇದು ಯುದ್ಧ ಮುಂದುವರಿತೈತಿ, ನಿನ್ನ ಕೊನೆ ಆಸೆ ಹೇಳು, ನಾನು ಏನಾದರೂ ಈಡೇರಿಸ್ತೇನೆ ಅಂದಾಗ
ಆ ಮುಂಡಾರು ಹೇಳ್ತಾಳ, ಇಲ್ಲ ತಾಯಿ, ನಾ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾಣ ಬಿಡ್ತೇನೆ ಮಹಾರಾಣಿ, ನನ್ನೊಂದು ಮಾತು ನಡೆಸ್ಕೊಡು. ಏನಂತ ಕೇಳಿದ್ರೆ, ನಿನ್ನ ದತ್ತಕ ಪುತ್ರನಾಗಿರ್ತಕ್ಕಂಥ ಯುವಕ ಮುಂದೆ ಈ ಝಾನ್ಸಿಗೆ ಅವನೇ ರಾಜ್ಯ ಆಗ್ತಾನ, ನನಗೂ ಒಬ್ಬ ಮಗ ಅದನ, ನಿನ್ನ ಮಗ ರಾಜ್ಯ ಆದಾಗ ನನ್ನ ಮಗನ ಸಹಾಯಕನಾಗಿರಲಿ. ಯಾಕಂತ ಕೇಳಿದ್ರೆ, ನಿನ್ನ ಮಗ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡುವ ಹೊತ್ತೊಳಗೆ ನನ್ನ ಮಗ ಸಹಾಯಕ ಬಂದು ನನ್ನ ಮಗನ ಎಲ್ಲಿ ಪ್ರಾಣ ಕೊಡ್ಲಿವಿನ ನಿನ್ನ ಮಗ ಪ್ರಾಣ ಕೊಡೋದು ಬೇಡ ದೇಶಕ್ಕೆ, ಈ ದೇಶದ ಮಟ್ಟ ನಾವು ಪ್ರಾಣ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಮುಸ್ಲಿಂ ಮಹಿಳೆ ಆಗಿರ್ತಕ್ಕಂಥ ಮುಂಡಾರು ಹೇಳ್ತಾರೆ. ಇದರ ತಾತ್ಪರ್ಯ ಏನಂತ ಕೇಳಿದ್ರೆ, 6 ಲಕ್ಷ ಜನ ಈ ದೇಶಕ್ಕಾಗಿ ಹುತಾತ್ಮರಾಗ್ಯಾರ, 90,000 ಜನ ನೇಣುಗಂಬವನ್ನು ಚುಂಬಿಸಿ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದ. ತಮಿಳುನಾಡಿನಲ್ಲಿ ಒಂದು ಘಟನೆ ಆಯಿತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗಿಂತಲೂ ಶಿವಗಂಗೆ ಅಂತಕ್ಕಂಥ ಒಂದು ಕ್ಷೇತ್ರದೊಳಗೆ ಒಂದು ದೊಡ್ಡ ಆಸ್ಥಾನ, ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಮುತ್ತು ಮತ್ತು ಸುಗಂಧ ಅಂತಕ್ಕಂಥ ಧರ್ಮಪತ್ನಿಯ ಒಬ್ಬ ಪುತ್ರಿ ವೆಲ್ಲು ನಾಚಿಯಾರ್ ಅಂತಕ್ಕಂಥ ಒಬ್ಬ ಹುಡುಗಿಯನ್ನು ಆ ಆಸ್ಥಾನಕ್ಕೆ ಕೊಟ್ಟರು, ರಾಜನಿಗೆ ಕೊಟ್ಟರು. ಆಕೆ ಹೋದ ಕೆಲವು ವರ್ಷದೊಳಗೆ ರೋಗ ಬಾಧಿಸ್ತನಾಗಿರ್ತಕ್ಕಂಥ ಆ ಶಿವಗಂಗೆಯ ದೊರೆ ತೀರಿ ಹೋಗ್ಬಿಟ್ಟ. ಆಸ್ಥಾನವನ್ನು, ರಾಜ್ಯವನ್ನು, ಸಾಮ್ರಾಜ್ಯವನ್ನು ಕಾಪಾಡುವಂಥ ಪೂರ್ಣವಾದಂಥ ಜವಾಬ್ದಾರಿ ವೆಲ್ಲು ನಾಚಿಯಾರಿಗೆ ಬಂತು. ಆ ವೆಲ್ಲು ನಾಚಿಯಾರ್ ತತ್ತಶೋತಳ, ಎಲ್ಲರೂ ವಿಧವೆ ಗಂಡನನ್ನು ಕಳ್ಕೊಂಡಂಥ ವಿಧಿಯ ಮೇಲೆ ಅನೇಕ ರಾಜರು ಕಾಮಕ ದೃಷ್ಟಿಯಿಂದ ನೋಡ್ತಾರೆ. ಅವಾಗಕ್ಕೆ ಒಂದು 7-8 ವರ್ಷಗಳಲ್ಲಿ ಎಲ್ಲರಿಗೂ ಅಣ್ಣ ಅಪ್ಪ ಕಾಕ ಅಂದ್ಕೊಂಡು ರಾಜ್ಯವನ್ನು ನಡೆಸಿ ಸುಮಾರು 7-8 ವರ್ಷದಲ್ಲಿ 4 ಭಾಷೆಯನ್ನು ಕಲಿತು ಜಗತ್ತಿನ ಎಲ್ಲ ವಿದ್ಯೆಗಳ ಪರಾಕ್ರಮತೆಯನ್ನು ಪಡೆದುಕೊಂಡು ಬ್ರಿಟಿಷ್ ಅವ್ರ ಮೇಲೆ ದಂಗೆತ್ತಿ ಬಂದಾಗ ಬ್ರಿಟಿಷರನ್ನ ನಾಶ ಮಾಡಲಿಕ್ಕೆ ನಮ್ಮ ಕಡೆ ಆಗೋದಿಲ್ಲ, ಸೋಲು ಖಚಿತ ಅಂತ ಹೇಳ್ತಾರೆ. ಆ ವೆಲ್ಲು ನಾಚಿಯಾರಿಗೆ ಒಬ್ಬಕ್ಕೆ ಸಹಾಯಕರಾಗಿರ್ತಾರೆ ಮಂತ್ರಿ ರೂಪದಲ್ಲಿ. ಆಕೆ ಹೆಸರು ಕೊಯ್ಲು ಕೇಳ್ತಾರ, ರಾಣಿ ಮಹಾರಾಣಿ ವೆಲ್ಲು ನಾಚಿಯಾರ್, ನೀನು ಯಾಕೆ ಚಿಂತೆ ಮಾಡಕತ್ತಿ ಅಂತ ಕೇಳಿದಾಗ ಕೇಳ್ತಾಳ, ಇಲ್ಲ ವೆಲ್ಲು, ನಿನಗೆ ಗೊತ್ತಾಗೋದಿಲ್ಲ, ನಮ್ಮ ಸಾಮ್ರಾಜ್ಯ ಉಳಿದಿಲ್ಲ, ನಮಗೆ ಸಹಾಯ ಮಾಡೋರು ಯಾರಿಲ್ಲ, ಬ್ರಿಟಿಷರ ಮದ್ದು ಗುಂಡುಗಳು ದೊಡ್ಡ ಗುದಾಮ್ ತುಂಬೈತಿ, ಆ ಮದ್ದು ಗುಂಡುಗಳು ನಮ್ಮ ಮೇಲೆ ಹಾರ್ತಾವು, ನಾವು ಈ ಆಸ್ಥಾನ ಎಲ್ಲ ಬೂದಿ ಆಗ್ತದೆ, ಇನ್ನು ಕೆಲವೇ ದಿನದಲ್ಲಿ ಬೂದಿ ಆಗ್ತದೆ, ಆ ಮದ್ದು ಗುಂಡುಗಳಿಂದ ನಾವು ಯಾರು ಉಳಿದಿಲ್ಲ, ನಾವೆಲ್ಲ ಚೆನ್ನಾಗಿರೋದು ಅಂದಾಗ, ಆ ಮದ್ದು ಗುಂಡು ಎಲ್ಲಿದೆ ಮಹಾರಾಣಿ ಅಂತ ಕೇಳಿದಾಗ ಅಲ್ಲಿ ನೋಡಲಿ ಒಂದು 20 ಕಿಲೋಮೀಟರ್ ದೂರ ಅಂತ ಹೋದೆ ಅಂದ್ರೆ ಒಂದು ರಸ್ತೆ ಮೇಲೆ ದೊಡ್ಡ ಗುಡಾವಣೆ ಕಟ್ಟಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮದ್ದು ಗುಂಡುಗಳಂತ ತಮಿಳುನಾಡಿನಲ್ಲಿ ಇಟ್ಕೊಂಡಾರ. ನಮ್ಮ ಆಸ್ಥಾನವನ್ನು ಕೆಲವೇ ದಿನದಲ್ಲಿ ಅವರು ನಾಶ ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತ ಹೇಳಿದಾಗ ವೆಲ್ಲು ನಾಚಿಯಾರ್ ಹೇಳಿದಾಗ ಕೊಯ್ಲು ಹೇಳ್ತಾಳ, ತತ್ಕ್ಷಣದಲ್ಲಿ ರಾಣಿ ಇನ್ನು ಮೇಲೆ ಚಿಂತೆ ಮಾಡಬೇಡ, ಆ ಮದ್ದು ಗುಂಡುಗಳು ಒಂದು ಇರ್ಲಾರ್ದಂಗೆ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡು ಕೊಯ್ಲು ವಿಚಾರ ಮಾಡ್ತಾಳ. ಒಂದಿನ ರಾತ್ರಿ ಒಂದು ಬಕೆಟ್ ತುಪ್ಪ ತಗೊಂಡು ಅಕ್ಕಿ ಆ ಗುದಾಮಿನ ಹತ್ರ ಹೋಗಿ ಅದರ ಚಾವಿ ಒಡೆದು ತೆಗೆದು ಆ ಗುದಾಮಿನ ಪಕ್ಕದಲ್ಲಿ ಒಂದು ಬಕೆಟ್ ತುಪ್ಪ ತಲೆ ಮೇಲೆ ಹಾಕ್ಕೊಂಡು ಮೈ ತುಂಬ ತುಪ್ಪ ಮಾಡಿಕೊಂಡು ಕಡ್ಡಿ ಕೆರೆದ ತನಗ ಬೆಂಕಿ ಹಚ್ಕೊಂಡು ಆ ಗುಡಾಮದೊಳಗೆ ಹೋಗ್ಬಿಡ್ತಾಳ. ಕಣ್ಣು ಮುಚ್ಚಿಕೊಂಡು ತೆಗೆದ್ರೊಳಗೆ ಬ್ರಿಟಿಷ್ ಮದ್ದು ಗುಂಡುಗಳು ಎಲ್ಲ ಹಾಳಾಗಿ ಬೂದಿ ಆಗಿ ಹೋಗ್ತೈತಿ. ಇಡೀ ಸಾಮ್ರಾಜ್ಯವನ್ನು ಕಾಪಾಡದಂಥವಳು ಯಾರು ಕೇಳಿದ್ರೆ ವೆಲ್ಲು ನಾಚಿಯಾರ ಸಹಾಯಕರಾಗಿರತಕ್ಕಂಥ ಕೊಯ್ಲು. ಇಲ್ಲಿ ಹೇಳೋದು ಏನಂತ ಕೇಳಿದ್ರೆ, ನಮ್ಮ ಮೈಲಾರ ಮಾದೇವನಾರ ಆಗಿರ್ಬೋದು, ಮೊದಲ ಡಿಗ್ರ ಆಗಿರ್ಬೋದು, ಡಿ ಡಿ ಸಾವರ್ಕರ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು. ಪಿ ಡಿ ಸಾವರ್ಕರ್ ಅವರು ಬಾಳಿ ಬದುಕಿದ್ದು 66 ವರ್ಷ, 29 ವರ್ಷ ಜೈಲಿನಾಗಿದ್ದರು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ CS ಅಂತಕ್ಕಂಥ ಜೈಲಿನೊಳಗೆ ಹೆಂಗೈತಂದ್ರೆ ಅಲ್ಲಿ 6,000 ಜನ ಕೈದಿಗಳು ರೂಮ್ನೊಳಗೆ ಮಲಮೂತ್ರ ಮಾಡಬೇಕು. ಆ ರೂಮ್ನಲ್ಲಿ ಮಲಮೂತ್ರ ಮಾಡಿ ಅಷ್ಟು ರೂಮ್ನಾಗ ಹರ್ಕೊಂಡು ಬರ್ತದೆ. ಮಾಡಿಗಿಲ್ಲ CS ಜೈಲದೊಳಗೆ ಅಂದಿನ ಬ್ರಿಟಿಷರು ಕಠಿಣ ಶಿಕ್ಷೆಯನ್ನು ಕೊಡೋ ಸಲುವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯೋಧರನ್ನು ತೆಗೆದುಕೊಂಡು ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಹಾಕ್ತಿದ್ರು. ಆ ಸೊಳ್ಳೆ ಮತ್ತು ಅಲ್ಲಿರ್ತಕ್ಕಂಥ ಹುಳ ಹುಪ್ಪುಗಳಿಂದ ಕಡಿಸ್ಕೊಂಡು ತಿನ್ನಾಕುಳಿಲ್ದಂಗ ಎಲುಬು ತಗಲು ಉಳಿದು ಈ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡಿದಂಥವ್ರು, ಈ ದೇಶಕ್ಕೆ ನೇಣುಗಂಬವನ್ನು ಚುಂಬಿಸಿದವರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು 90,000 ಜನ, 6 ಲಕ್ಷ ಜನ ಪ್ರಾಣ ಬಿಟ್ಟಾರ. ಅವರೆಲ್ಲರೂ ಅದಕ್ಕೆ ಒಬ್ಬ ಸಾಹಿತಿ ಹೇಳ್ತಾನೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ನೆತ್ತರದ ಸಾಗರದ ಮೇಲೆ ಹರಿದು ಬಂದಂಥ ಫಲಶ್ರುತಿ ಅಂತ ಕರೀತಾರೆ. ನೆತ್ತರ ಅಂದ್ರೆ ರಕ್ತದ ಮೇಲೆ ಹರಿದು ಬಂದಂಥ ಸ್ವಾತಂತ್ರ್ಯ ಸಂಗ್ರಾಮ ದಿನ ನಿನ್ನೆ ದಿನ ಆಚರಣೆ ಮಾಡಿದ್ವಿ. ಇನ್ನು ಕೆಲವೇ ದಿನದಲ್ಲಿ ಶ್ರಾವಣ ಮುಗಿತಾ ಇದೆ. ತಾವೆಲ್ಲ ಹಿರಿಯರು
ಇಂಥ ಪವಿತ್ರವಾಗಿರ್ತಕ್ಕಂಥ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಶರಣರು, ಸಂತರು, ಗೃಹಸ್ಥರು, ದೇಶಕ್ಕಾಗಿ ಹೋರಾಟ ಮಾಡಿದಂಥ ಅನೇಕ ಮಹಿಳೆಯರ ಕುರಿತು ನಾವು ಏನು ಚಿಂತನೆ ಮಾಡ್ತೀವಲ್ಲ, ಒಂದಿನ ನಾವು ಇಲ್ದಂಗೆ ಹಾಕ್ತೀವಲ್ಲ, ನಮ್ಮ ನಂತರನೂ ಸಹಿತ ನಮ್ಮ ಕುಟುಂಬಕ್ಕಾಗಿ, ನಾಡಿಗಾಗಿ ಬದುಕು ಕಟ್ಟಿಕೊಡ್ತಕ್ಕಂಥದ್ದು ಏನೈತೆ. ಅದಕ್ಕೆ ಒಬ್ಬರು ಸಾಹಿತಿಗಳೊಂದು ಮಾತು ಹೇಳ್ತಾರೆ, ಹೂವಿನಲ್ಲಿ ಮಧುರವಾಗುವ, ಹಣ್ಣಿನಲ್ಲಿ ರಸವಾಗುವ, ಶಬ್ದದಲ್ಲಿ ಧ್ವನಿಯಾಗುವ, ಕಬ್ಬಿನಲ್ಲಿ ಸಿಹಿಯಾಗುವ ಸುಕೃತ ನನ್ನದಾಗಲಿಲ್ಲ. ಹಸಿದವನಿಗೆ ಅನ್ನವಾಗುವ, ಕುರುಡನಿಗೆ ಕಣ್ಣಾಗುವ, ಹೊಲಗದ್ದೆಗಳ ಮಣ್ಣಾಗುವ ಪುಣ್ಯ ನನ್ನದಾಗಲಿಲ್ಲ. ಶಿಲ್ಪಿಯ ಒಳಿಯಾಗುವ, ಚಿತ್ರಕಾರನ ಕುಂಚವಾಗುವ, ಕವಿಯ ಲೇಖನಿಯಾಗುವ ದೈವ ನನ್ನದಾಗಲಿಲ್ಲ. ರೋಗಿಯ ಮತ್ತಾಗುವ, ಮಗನಿಗೆ ಮುತ್ತಾಗುವ, ಬುದ್ಧನ ಭಿಕ್ಷಾಪಾತ್ರೆಯಾಗುವ ಭಾಗ್ಯ ನನ್ನದಾಗಲಿಲ್ಲ. ನಿನ್ನ ದಾರಿಯ ಹುಲ್ಲಾಗುವ, ನಿನ್ನ ಕಟ್ಟೆಯ ಕಲ್ಲಾಗುವ, ನಿಮ್ಮ ಶರಣರ ಚರಣಗಳಿಗೆ ಚಮ್ಮಾವಿಗೆ ಆಗುವ ದರ್ಶನವಾದವು ನಾನು ಕೊಡೋ ಅಂತ ಹೇಳ್ತಾರೆ. ಅದಕ್ಕೆ ಮುಂದಿನ ಬದುಕಂತಕ್ಕಂಥದ್ದು ಇತ್ತಂದ್ರೆ ಸಾತ್ವಿಕ ಬದುಕಾಗಲಿ, ನೆಮ್ಮದಿಯ ಬದುಕಾಗಲಿ, ಕೈಲಾಸವನ್ನು ಕಾಣುವಂಥ ಬದುಕು, ಕಾಯಕವೇ ಕೈಲಾಸ. ನಮ್ಮ ಬದುಕಿನ ತಕ್ಕೂ ನಾನು ಹಿರಿಯರಿಗೆ ಒಂದು ವಿನಂತಿ ಮಾಡ್ಕೊತೀನಿ, ಯಾವುದೂ ಟೆನ್ಷನ್ ಮಾಡ್ಕೋಬೇಡಿ. ಅದು ಜಗತ್ತಿನೊಳಗೆ ಏನೋ ದ್ರೌಪದಿ ಜನಕ ರಾಜ್ಯನ ಭೂಮಿಯಲ್ಲಿ ಹುಟ್ಟಿದವಳೆ ಸಹಿತ ದ್ರೌಪದಿ ಬೆಂಕಿಯಲ್ಲಿ ಹುಟ್ಟಿದ್ರು ಸಹಿತ ಅಪಮಾನ ಆಯಿತು, ವಸ್ತ್ರಾಪರಣ ಆಯಿತು. ಸೀತೆ ಜನಕ ರಾಜ್ಯನ ಮಗಳಾಗಿರ್ತಕ್ಕಂಥ ಸೀತೆ ಹುಟ್ಟಿದ್ದು ಭೂಮಿಯಲ್ಲಿ, ವನವಾಸಕ್ಕೆ ಹೋಗಿ ಬಂದು. ರಾಮ 16 ಸರ್ವೋತ್ತಮ ಗುಣಗಳು. ರಾಮ ಇರುವಂಥ ಕಾಲದೊಳಗೆ ಅವನನ್ನು ಅಡ್ಡಿಗೆ ಅಟ್ಟಿರ್ತಕ್ಕಂಥ ಮಂಥರೆ ಮತ್ತು ಕೈಕೇಯಿ ಇತ್ತು. ಭೀಷ್ಮಾಚಾರ್ಯ ಇಡೀ ಮಹಾಭಾರತಕ್ಕಿದ್ರು ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಕೃಷ್ಣ ಪರಮಾತ್ಮ ಅಂತ ಒಪ್ಕೊಂಡ್ರು ಸಹಿತ ಪಾಂಡವರ ಪರವಾಗಿ ನಿಂತು ಅವನು ಒಂದು ದಿನ ಅಸುನಿಗೆ ಅಂತ ಬಂತು. ಈ ಲೋಕದಲ್ಲಿ ಯಾವ ಹೊತ್ತಿಗೆ ಏನಾಗಬೇಕು ಅದು ಆಗಿರ್ತದೆ. ನಾವು ಇರೋ ಮಟ್ಟ ನಮ್ಮ ಬದುಕು ನಾವು ಖುಷಿ. ಅದಕ್ಕೆ ಹೇಳ್ತಾರೆ, ಸಂತೋಷವೇ ಸ್ವರ್ಗ, ದುಃಖವೇ ನರಕ. ಆಚಾರ್ಯವೇ ಸ್ವರ್ಗ, ಅನಾಚಾರ್ಯ ನರಕ. ನೀವು ಮನೆಯೊಳಗೆ ಸಂಪತ್ತಾಗಿ ಎಲ್ಲರಿಗೆ ಪ್ರೀತಿ ಹಂಚಿ ತಪ್ಪು ಮಾಡಿದಾರಿಗೆ ಇದು ಅಲ್ಲ ಅಂತೇಳಿ ಎಲ್ಲರೂ ಸಮಾನತೆಯನ್ನು ಕಂಡುಕೊಂಡು ಸ್ವಲ್ಪ ಹೆಚ್ಚು ಬಿಸಿನೀರು ಕೊಡೋದು, ವಾಕಿಂಗ್ ಮಾಡಿ, ನಕ್ಕೊಂತ, ಪೇಪರ್ ಓದ್ಕೊಂತ, ಸ್ವಲ್ಪ ವಿಶ್ರಾಂತಿ ಮಾಡ್ಕೊತ, ರಜೆ ಇದ್ದಾಗ ಎಲ್ಲರ ಕೂಟಾಗ ಅಡ್ಡಾಡ್ಕೊತ, ಸಾಯಂಕಾಲ ಮುಂಜಾನೆ ಅಡ್ಡಾಡ್ಕೊತ ಲಿಂಗ ಪೂಜೆ ಮಾಡಿಕೊಂಡು ಓಂ ನಮಃ ಶಿವಾಯ ಅಂತ ಬದುಕಿದ್ದಾದ್ರೆ ಇಂಥ ಶರಣರ ಸಂದೇಶಗಳನ್ನು ಕೇಳಿದ್ರೆ ಸಾರ್ಥಕತೆ. ಇಂಥ ಪವಿತ್ರ ಸಮಾರಂಭದೊಳಗೆ ನಿಮ್ಮ ಹಿರಿಯರ ಮುಂದೆ ಒಳ್ಳೊಳ್ಳೆ ದೇವರು ಒಳ್ಳೆಯ ಹೊತ್ತಿನೊಳಗೆ ಇಲ್ಲದ ದೇವ್ರ ಪಲ್ಲಕ್ಕಿ ಬೇಡಿತ್ತು ಅನ್ನೋದು ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು ನಂದು ಏನಿಲ್ಲ. ವಿನಮ್ರವಾಗಿರ್ತಕ್ಕಂಥ ಚಿಂತನೆಗಳನ್ನು ನಿಮ್ಮ ಪಾದ ಪದ್ಮಗಳಿಗೆ ಅರ್ಪಿಸಿ, ಇವತ್ತು ನಮ್ಮ ಸಜ್ಜನ್ ಸರು, ಹಳಮನಿ ಸರು, ಅಂಕ್ಲಿ ಸರು, ನಮ್ಮ ಮಾಳ್ವಾಡ್ ಸರ್ ಅಂತೂ ಭಾಳ ಓದ್ಕೊಂಡವ್ರು, ಲೈಬ್ರರಿಯನ್ನು ಅವರೇ ಒಂದು ಅನುಭವ ಮಂಟಪಿದ್ದರು. ಮಾಳ್ವಾಡ್ ಸರ್ ಅಂದ್ರೆ BS ಮಾಳ್ವಾಡ್ ಸರ್ ಅಂದ್ರೆ ಶರಣರು, ಅವರೇ ಶರಣರು. ಇಲ್ಲಿ ಕುಂತವ್ರು ನೀವೆಲ್ಲರೂ ಶರಣರೇ ನನ್ನ ದೃಷ್ಟಿಯೊಳಗೆ. ಇಷ್ಟು ಜನ ಆಲೋಚನೆಗಳಿಂದ, ಉತ್ತಮ ಆದರ್ಶಗಳಿಂದ ಬದುಕಿರಿ ಅಂದ್ರೆ ನನ್ನ ದೃಷ್ಟಿಯೊಳಗೆ ನಿಮಗೆ ಶರಣರು ಯಾಕೆ ಬರ್ತಿಲ್ಲ, ನನಗೆ ಮಾತ್ರ ನೀವ ಶರಣರು. ನಿಮ್ಮ ಹಾದಿಯೊಳಗೆ ನಾವು ನಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಶ್ರಾವಣ ಮಾಸದ ಸ್ವಾತಂತ್ರ್ಯ ದಿನಾಚರಣೆ ಅನಂತ